ಮಾತನಾಡಿ ಬಹಳಷ್ಟು ವಿಷಯವನ್ನ ಪ್ರಸ್ತಾಪನೆಯನ್ನ ಮಾಡಿದಂಥವರು ಜ್ಞಾನಯೋಗಿಗಳು ಮತ್ತು ನನ್ನ ಪೂಜ್ಯ ಗುರುವರಿಯರು, ನಮ್ಮ ಎಲ್ಲ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ಕೆ ಶರ್ಮಾಜಿ ಅವರೇ, ಹಾಸ್ಯಕ್ಕೆ ಇನ್ನೊಂದು ಹೆಸರು ಅಂತಂದ್ರೆ ಶ್ರೀಮತಿ ಸುಧಾ ಬರಗೂರು ಅವರು ಬಂದಿದ್ದಾರೆ. ಸುಧಾ ಬರಗೂರು ಅವರೇ, ಡಾಕ್ಟರ್ ಶ್ರೀನಿವಾಸ್ ಬನಿಗೋಳ್ರವರೇ, ಡಾಕ್ಟರ್ ಸಿ ಹಿರೇಮಠರವರೇ, ಡಾಕ್ಟರ್ BL ಪಾಟೀಲ್ ರವರೇ, ಡಾಕ್ಟರ್ ಸೋಮಶೇಖರ್ ಹುದ್ದಾರ್ ಅವರೇ, ಎಲ್ಲ ಪ್ರಾಧ್ಯಾಪಕರೇ, ITI ಮತ್ತು ನಮ್ಮ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯದ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಯ ವಿದ್ಯಾರ್ಥಿನಿಯರೇ, ಆತ್ಮೀಯ ಬಂಧುಗಳೇ, ನನಗೆ ಗೊತ್ತು ನೀವೆಲ್ಲ ಶ್ರೀಮತಿ ಸುಧಾ ಬರಗೂರ್ ಅವರ ಹಾಸ್ಯ ಚಟಾಕಿಯನ್ನ ಕೇಳಲಿಕ್ಕೆ ಬಂದಿದ್ದೀನಿ. ಹೇಳುವುದಿಷ್ಟೇ, ಈ ಸಂದರ್ಭದಲ್ಲಿ ಇವತ್ತಿನ ಈ ದಿನ ಯೋಗ ದಿನ, ಇದನ್ನ ವಿಶ್ವದಲ್ಲಿ 170 ರಾಷ್ಟ್ರಗಳು ಆಚರಣೆ ಮಾಡ್ತಾ ಇದ್ದಾರೆ. ಪತಂಜಲಿ ಮಹರ್ಷಿ 5000 ವರ್ಷಗಳ ಹಿಂದೆ ಯೋಗವನ್ನ ನಮ್ಮ ರಾಷ್ಟ್ರಕ್ಕೆ ಕೊಟ್ರೆ ಅದರ ಪ್ರಭಾವ ಪರರಾಷ್ಟ್ರಗಳ ಮೇಲೆ ಎಷ್ಟು ಆಗಿದೆ ಅಂತಂದ್ರೆ, ಚೀನಾದಲ್ಲಿ 33,000 ಯೋಗ ಶಿಕ್ಷಕರಿದ್ದಾರೆ. ಅದರಲ್ಲಿ 20,000ಕ್ಕಿಂತಲೂ ಹೆಚ್ಚು ಯೋಗ ಶಿಕ್ಷಕರು ಭಾರತೀಯರಿದ್ದಾರೆ. ಅಮೆರಿಕಾದಲ್ಲಿ ಪ್ರತಿ 10 ಕಿಲೋಮೀಟರ್ ಒಂದು ಯೋಗ ಸೆಂಟರ್ಸ್ ಅದಾವೆ. ಅದಕ್ಕೆ ತುಲನೆ ಮಾಡಿ ನೋಡಿದಾಗ ನಮ್ಮದು ಇದೇ ಕ್ಯಾಂಪಸ್ನಲ್ಲಿ ಉಚಿತವಾಗಿ ಸುಮಾರು 25 ವರ್ಷಗಳಿಂದ ಯೋಗ ಕಲಿಸುವಂತ ಒಂದು ವ್ಯವಸ್ಥೆ ಇದೆ. ಡಾಕ್ಟರ್ ಕೆ ಶರ್ಮಾಜಿ ಅವರು ನಡೆಸ್ತಾ ಇದ್ದಾರೆ. 1991-92 ಸಂದರ್ಭದಲ್ಲಿ ಯೋಗ ಮತ್ತು ನ್ಯಾಚುರೋಪತಿ ಹಾಸ್ಪಿಟಲ್ ಅನ್ನ ಈ ಕ್ಯಾಂಪಸ್ ನಲ್ಲಿ ನಾವು ಮಾಡಿದ್ದೇವೆ. 2017 ಇಸವಿಯಲ್ಲಿ ಇದೇ ಕ್ಯಾಂಪಸ್ ನಲ್ಲಿ ವಚನಾನಂದ ಯೋಗ ಗುರುಗಳ ಮೂಲಕ 10 ದಿನಗಳ ಕಾಲ ಪ್ರತಿನಿತ್ಯ 10,000 ಯೋಗ ಪಟುಗಳು ಯೋಗ ಪ್ರದರ್ಶನವನ್ನು ಮಾಡಿದಂತ ನಿದರ್ಶನ ಇದೆ. ಹೇಳುವಂತ ಉದ್ದೇಶ, ಈ ಕ್ಯಾಂಪಸ್ಗೆ ಮತ್ತು ಯೋಗಕ್ಕೆ ಒಂದು ನಿಕಟವಾದ ಸಂಬಂಧ ಇದೆ. ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕಾಗತ್ತೆ, ಏನು ಯೋಗ ಪ್ರದರ್ಶನ ಮಾಡಿದಂತ ವಿದ್ಯಾರ್ಥಿನಿಯರು ಬಹಳ ಅದ್ಭುತವಾದ ಪ್ರದರ್ಶನವನ್ನ ನೀವು ಮಾಡಿದ್ದೀರಿ. ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹೆಚ್ಚಿನ ಮಾತಾಡೋದಿಲ್ಲ. ಇವತ್ತಿನ ವಿಷಯ ಯೋಗ ಮತ್ತು ಸಮಾಜ ಮತ್ತು ಅದರೊಂದಿಗೆ ಮಹಿಳಾ ಸಬಲೀಕರಣ. ಯೋಗ ಅಂತಂದ್ರೆ ನಾವು ನೀವು ಕೂಡುವುದು ಕೂಡ ಒಂದು ಯೋಗ. ನೀವು ಈ ಸಂಸ್ಥೆಯೊಳಗ ಅಧ್ಯಯನ ಮಾಡಾಕತ್ತಿದ್ದು ಒಂದು ಯೋಗ 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 ಮತ್ತು ಆತ್ಮ, ಆರೋಗ್ಯ, ಮನಸ್ಸು ಒಂದಕ್ಕೊಂದು ಸರಿಯಾಗಿ ಕೂಡಬೇಕು ಅಂತಂದ್ರೆ, ವ್ಯಕ್ತಿತ್ವ ವಿಕಸನ ಆಗಬೇಕು ಅಂತಂದ್ರೆ ಅದು ಯೋಗದಿಂದ ಮಾತ್ರ ಸಾಧ್ಯ. ಮತ್ತು ಜಗತ್ತಿಗೆ ಯೋಗವನ್ನು ಕೊಟ್ಟಂತವರು, ಯೋಗಾಭ್ಯಾಸವನ್ನು ಕಲಿಸಿದಂತವರು ಸಾವಿರಾರು ಋಷಮುನಿಗಳು. ಅದಕ್ಕೆ ಸಂದರ್ಭದಲ್ಲಿ ಹೇಳೋದಿಷ್ಟೇ, ವಿಶೇಷವಾಗಿ ಮಹಿಳೆಯರು ಆರೋಗ್ಯವಂತರಾಗಿರ್ಬೇಕು ಅಂತಂದ್ರೆ, ಮಾನಸಿಕವಾಗಿ ಸ್ವಸ್ಥ ಆಗಿರ್ಬೇಕು ಅಂತಂದ್ರೆ, ನಿರೋಗಿಗಳು ಆಗಿರ್ಬೇಕು ಅಂತಂದ್ರೆ
ಸಮಾಜದಲ್ಲಿ ಆರೋಗ್ಯಕರ ವಾತಾವರಣ ನೆಲೆಸಬೇಕು ಅಂತಂದ್ರೆ, ಚಿರಂಜೀವಿಗಳ ಆಗಬೇಕು, ಹೆಚ್ಚು ಕಾಲ ಬದುಕಬೇಕು, ಆರೋಗ್ಯದಿಂದ ಇರಬೇಕು ಅಂತಂದ್ರೆ ಯೋಗ ಪ್ರಮುಖವಾಗಿದೆ. ಬಹಳ ಸಂತೋಷ ಅಂತಂದ್ರೆ ನಮ್ಮ ಡಾಕ್ಟರ್ BL ಪಾಟೀಲ್ ಬರೀ ನಮ್ಮ ಕ್ಯಾಂಪಸ್ನೊಳಗಲ್ಲ, ಹೈಸ್ಕೂಲ್ಗಳಿಗೆ ಹೋಗಿ ಯೋಗಾಭ್ಯಾಸವನ್ನ ಮಾಡಿಸಿ ಬಂದಿದ್ದಾರೆ. ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಸಹಿತವಾಗಿ ಸಮಾಜ ಆರೋಗ್ಯಕರವಾಗಿರಬೇಕು, ನಾನು ಆರೋಗ್ಯಕರವಾಗಿರಬೇಕು, ನನ್ನ ಅಕ್ಕಪಕ್ಕದಲ್ಲಿ ಇದ್ದಂಥವರೆಲ್ಲ ಆರೋಗ್ಯಕರವಾಗಿರಬೇಕು, ಮಹಿಳೆಯರ ಸಬಲೀಕರಣವು ಕೂಡ ಆಗಬೇಕು ಅಂತಂದ್ರೆ ಅದು ಯೋಗದಿಂದ ಸಾಧ್ಯ ಅನ್ನುವಂತ ಪರಿಕಲ್ಪನೆ ಇದ್ರೆ ಮಾತ್ರ ಇವತ್ತಿನ ದಿವಸ ನಾವು ಯೋಗ ದಿನಾಚರಣೆಯನ್ನು ಮಾಡಿದ್ದ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ, ಯೋಗ ದಿನಾಚರಣೆಯ ಮೂಲಕ ತಮ್ಮ ಎಲ್ಲರಿಗೂ ಕೂಡ ಶುಭ ಕಾಮನೆಯನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಧನ್ಯವಾದಗಳು ಸರ್. ಈಗ ನಮ್ಮ ಕಾಲೇಜಿನ ಕಾರ್ಯದರ್ಶಿಗಳು ಹಾಗೂ ಆಶುಕವಿ ಎಂದೇ ಕರೆಯಲ್ಪಡುವ ಡಾಕ್ಟರ್ ಸೋಮಶೇಖರ್ ಉದ್ದಾರ್ ಸರ್ ಅವರು ಈ ಕಾರ್ಯಕ್ರಮದ ಕುರಿತು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ 10ನೇ ಅಂತಾರಾಷ್ಟ್ರೀಯ ದಿನಾಚರಣೆಯ ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಆಹ್ವಾನಿತರೇ, ವಿದ್ಯಾರ್ಥಿನಿಯರೇ, ಯೋಗ ಕಾರ್ಯಕ್ರಮ ಮಾಡೋಣ ಅಂತಂದಾಗ ನಮ್ಮ ಗುರುಗಳಾದ ಬನ್ನಿಗೋಳ್ ಸರ್ ಹೇಳಿದ್ರು, ಇಲ್ಲ ಯಾಕೆ ನಾವು ಸುಧಾ ಬರಗೂರ್ ಅವ್ರನ್ನ ಕರೆಸಬಾರ್ದು, ಎಲ್ರಿಗೂ ಒಂದು ನಗುವಿನ ಮೂಲಕ, ನಗೆಯ ಮೂಲಕ ಈ ಒಂದು ದಿನಾಚರಣೆಯನ್ನ, ಯಾಕಂದ್ರೆ ದೇಹದ ಆರೋಗ್ಯ ಎಷ್ಟು ಮುಖ್ಯವೋ ಮನಸ್ಸಿನ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಹಾಗಾಗಿ ಎರಡೂ, ಯೋಗ ಮತ್ತು ನಗು ಎರಡನ್ನು ಮೇಳೈಸಿ ನಾವು ಈ ಕಾರ್ಯಕ್ರಮವನ್ನ ಮಾಡಬೇಕು ಅಂತಕ್ಕಂಥ ಮಹದಾಸೆಯೊಂದಿಗೆ ಅವರನ್ನು ಸಂಪರ್ಕಿಸಿದಾಗ ಇವತ್ತು ಮುಂಜಾನೆ ಕೇಳಿದ್ರು ಅವರು, ಉದ್ದಾರ್ ಸರ್ ಬಹಳ ಸೀರಿಯಸ್ ಅಂತ. ಯಾಕಂದ್ರೆ ಅವ್ರು ಸೀರಿಯಸ್ ಟಾಪಿಕ್ ಅನ್ನ ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಮಹಿಳಾ ಸಬಲೀಕರಣ ಮತ್ತು ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ. ಯಾಕಂದ್ರೆ ಹಾಸ್ಯದಿಂದಲೇ, ಹಾಸ್ಯ ಒಂದು ಪರಿವ್ಯಾಪ್ತಿಯಲ್ಲಿ ಅವರು ಜನರನ್ನ, ಯಾಕಂದ್ರೆ ಸುಧಾ ಅಂತಂದ್ರೇನೆ ಆನಂದ, ಅವರು ತಾವು ಆನಂದವಾಗಿರೋದು ಅಷ್ಟೇ ಅಲ್ಲ, ಜನರನ್ನು ಕೂಡ ಆನಂದವಾಗಿ ಇಡಿಸ್ತಾ ಬಂದಿದ್ದಾರೆ. ಅಂತವರು ನಮ್ಮ ಅತಿಥಿಗಳು. ಅವರಿಗೆ ಶೀರ್ಷಿಕೆ ಆನಂದ ಯೋಗ ಸುಧೆ. ಆನಂದ ಯೋಗ ಸುಧೆ. ಅಂತಾರಾಷ್ಟ್ರೀಯ ಯೋಗ ದಿನವಿಂದು, ಸುಯೋಗ ದಿನವಿಂದು, ಯೋಗ ದಿನವಿಂದು, ಸುಯೋಗ ದಿನವಿಂದು. ಹೆಮ್ಮೆ ಇದು ಭರತ ಖಂಡಕ್ಕೆ, ಹೆಮ್ಮೆ ಇದು ಭರತ ಖಂಡಕ್ಕೆ, ವಿಶ್ವಗುರು ನಾವು ಈ ಜಗಕ್ಕೆ, ವಿಶ್ವಗುರು ನಾವು ಈ ಜಗಕ್ಕೆ. ಒತ್ತಡ ಜೀವನದಿ ದೇಹದಾರೋಗ್ಯಕ್ಕೆ ಬೇಕು ಯೋಗವು, ಒತ್ತಡ ಜೀವನದಿ ದೇಹದಾರೋಗ್ಯಕ್ಕೆ ಬೇಕು ಯೋಗವು. ಮನಸ್ಸಿನ ಶಾಂತಿ ಉಲ್ಲಸಿತಕ್ಕೆ ಬೇಕು ದಿನವೂ ಈ ನಗುವು, ದಿನವೂ ಈ ನಗುವು. ನಗುವಿಗೆ ಸುಧೆಯ ಹರಿಸಲು, ನಗುವಿನ ಸುಧೆಯ ಹರಿಸಲು, ಮಾನಿನಿಯ ಏಳಿಗೆಯ ಚರ್ಚಿಸಲು, ಮಾನಿನಿಯ ಏಳಿಗೆಯ ಚರ್ಚಿಸಲು, ಯೋಗದಿಂದ ದೇಹವನ್ನು ಹದಗೊಳಿಸಿದ ಬಲಿಂಪಾರು. ಬಸಲಿಂಗನಗೌಡ ಲಿಂಗನಗೌಡ ಪಾಟೀಲರು. ಯೋಗದಿಂದ ದೇಹವನ್ನು ಹದಗೊಳಿಸಿದ ಬಲಿಂಪಾರು, ನಗು ಮಾತಿಂದ ಮನವ ಮುದಗೊಳಿಸಲಿರುವ ಬರಗೂರರು. ವೇದಿಕೆಯಲ್ಲಿ ಕುವಲಯ ಮೋಹನ ಶ್ರೀ ವಿರಾಜಮಾನರು. ವೇದಿಕೆಯಲ್ಲಿ ಕುವಲ ಮೋಹನ ಶ್ರೀ ವಿರಾಜಮಾನ್ಯ ಸಾಕ್ಷಿಯಾಗಿರುವವರು ಸಂಜೀವಿನಿ ವಿದ್ಯಾರ್ಥಿ ಸಿಬ್ಬಂದಿ ಅತಿಥಿ ಗಣ್ಯಮಾನ್ಯ. 1000 ಅಂದ್ರೆ 1000 ಸಾವಿರ ಸಿಸಿ ಆಶು ಕಾವ್ಯ ವಾಚಿಸಿದ ಸೋಮರಾಜ ಧನ್ಯ. ಧನ್ಯವಾದಗಳು. ಧನ್ಯವಾದಗಳು ಸರ್. ನಮ್ಮ ಇಂದಿನ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದ ಶ್ರೀಮತಿ ಸುಧಾ ಬರಗೂರ್ ಮ್ಯಾಮ್ ಅವರು ಯೋಗ ದಿನದ ಕುರಿತಾಗಿ ಹಾಗೂ ಮಹಿಳಾ ಸಬಲೀಕರಣದ ಕುರಿತಾಗಿ ತಮ್ಮ ಭಾಷಣವನ್ನು ಮಂಡಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಮಸ್ಕಾರ.
ನಿಮ್ಮೆಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಿಮ್ಮ ಚಪ್ಪಾಳೆಯೊಂದಿಗೆ ಪ್ರಾರಂಭ ಮಾಡೋಣ. ಇನ್ನು ಒಬ್ರು ಎಕ್ಸ್ಟ್ರಾ ಮಾತಾಡಿದ್ರು ಕೇಳ್ತಿದ್ದೆ, ಎಲ್ರಿ ಸಬಲೀಕರಣ, ಕೊನೆಯಲ್ಲಿ ಮಹಿಳೆ ಕೊಡ್ತಾ ಇದ್ದೀರಲ್ಲ, ಬರೀ ಪುರುಷ ಸಾಮ್ರಾಜ್ಯನೇ ಭಾಷಣ ಹೊಡಿತಿದೆಯಲ್ಲ. ಆದ್ರೆ ತುಂಬಾ ಸಂತೋಷ ಆಗಿದ್ದು, ನನ್ನ ಪಕ್ಕದಲ್ಲಿ ಕೂತಿದ್ದಂತಹ ಪುಣ್ಯಾತ್ಮ 90ರ ಹರೆಯ ಅಂತೆ 19ರ ಯುವಕರನ್ನ ನಾಚಿಸುವಂತ ಉತ್ಸಾಹ ಉಲ್ಲಾಸ ಇದೆ. ಮತ್ತು ಅವರ ವ್ಯಕ್ತಿತ್ವದ ಬಗ್ಗೆ ಕೇಳಿದಾಗ, ಶರ್ಮಾ ಸರ್ ನಿಮ್ಮ ಇನಿಷಿಯಲ್ ಅಲ್ಲಿ KS ಇದೆ, ಅದಕ್ಕೆ ಕಾರ್ಮಿಕರ ಶ್ರೇಯೋಭಿಲಾಷಿ ಶರ್ಮಾ ಅವರು ಸದಾ ಕಾರ್ಮಿಕರಿಗೋಸ್ಕರ ಮಿಡಿತೀರಾ, ಹೋರಾಟ ಮಾಡಿದ್ದೀರಾ ಅಂದ್ರು. ಆಮೇಲೆ ಹುಡುಗರಿಗೆ ಇನ್ನೂ ಒಂದು ತಿಳ್ಕೊಳ್ಳಿ, ಮದುವೆ ಆದವರೆಲ್ಲ ಹಿಂಗಿರ್ತಾರೆ, ಮದುವೆ ಮಾಡ್ಕೊಳ್ಳದೆ ಇದ್ದವ್ರೆ ಹಂಗೆ ಸೇವೆ ಮಾಡೋದು. ಸಮಾಜಕ್ಕೋಸ್ಕರ ಯಾರು ಮಿಡಿತಾರಲ್ಲ ಅವ್ರು ಜಾಸ್ತಿ ಮಿಡಿ, ಯಾಕಂದ್ರೆ ಹೆಂಡತಿ ಇದ್ರೆ ಅವಳು ಎಳಿತಿರ್ತಾಳೆ, ಮಿಡಿಯಕ್ ಬಿಡಲ್ಲ, ತುಡಿತ ಜಾಸ್ತಿ. ಸೊ ಹಾಗಾಗಿ ನೀವೆಲ್ಲ ಬಹಳ ಸೀರಿಯಸ್ ಆಗಿದ್ರಿ, ಅದಕ್ಕೆ ನಾನು ಸ್ವಲ್ಪ ಹಾಸ್ಯದಿಂದ ಕಾರ್ಯಕ್ರಮ ಪ್ರಾರಂಭ ಮಾಡಿದೆ. ಮತ್ತೆ 6 ಹೆತ್ತವಳು ಮುಂದೆ 3 ಹೆತ್ತವಳು ಮಾತಾಡಬಾರ್ದು ಅಂತ ಸತ್ಯ ನಮ್ಗೆ ಗೊತ್ತು. ಇಲ್ಲಿ ಇರೋರು ಒಬ್ಬೊಬ್ರು ಚಾಂಪಿಯನ್ಗಳು. ಇವ್ರ ಮುಂದೆ ಮಾತಾಡ್ಬೇಕಾದ್ರೆ, ಆಮೇಲೆ ಸೋಮಶೇಖರ್ ಅವರು ಪಾಪ ಯುವಕ ಅಮಾಯಕ, ಅವ್ರ ಒಂದು ಟೈಟ್ಲು ಕೊಟ್ಟಿದ್ದಾರೆ. ನಾವು ಯಾವ ಟೈಟ್ಲು ಕೊಟ್ಟರು ಅಷ್ಟೇ, ನಾವು ತೆಂಗಿನ ಮರಕ್ಕೆ ತಗೊಂಬಂದ್ ಕುದುರೆ ಕಟ್ಟೋ ಜನಗಳು, ಅದು ಅಭ್ಯಾಸ ಆಗೋಗಿರುತ್ತೆ ನಮ್ಗೆ. ಆದ್ರೆ ನನಗೆ ತುಂಬಾ ನನ್ನ ಬದುಕಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ಇವತ್ತು ನನ್ನ ಹುಟ್ಟಿದ ದಿನ. ನಾನು ಹುಟ್ಟಿದ್ದಿಗೆ ಯೋಗ ಜೀವಿ ಅಲ್ಲ, ಆದ್ರೆ ನಾನು ಭೋಗಜೀವಿ. ನಾನು ನೋಡಿದ್ರೆ ನಿಮಗ್ ಗೊತ್ತಾಗುತ್ತೆ. ನಾನು ಯೋಗ ಮಾಡಿದ್ರೆ ಇನ್ನೊಂಚೂರು ಆರೋಗ್ಯವಾಗಿರ್ತಾ ಇದ್ದೆ. ಪಾಟೀಲ್ ಸರ್ ಅಂತವ್ರು ಯಾರಾದ್ರೂ ಒಬ್ರು ಗುರುಗಳು ಸಿಗ್ಬೇಕಿತ್ತು ನಮಗೂ ಅಂತ ಹಾರೈಸ್ತೀನಿ. ಸ್ನೇಹಿತರೆ, ಮಹಿಳಾ ಸಬಲೀಕರಣ ನಂಗೆ ತುಂಬಾ ಸಂತೋಷ ಆಗಿದ್ದು, ಯೋಗ ದಿನ ಎಲ್ಲರಿಗೂ ಸೇರಿದ್ದಲ್ವಾ, ಯಾಕೆ ಮಹಿಳೆಯರಿಗೆ ವಿಶೇಷ ಒತ್ತು ಕೊಡಬೇಕು ಅಂತ ಹೇಳಿ ನಮಗೋಸ್ಕರ ಒಂದು ಎಕ್ಸ್ಟ್ರಾ ಸಬ್ಜೆಕ್ಟ್ ಅನ್ನ ಕ್ರಿಯೇಟ್ ಮಾಡುವ ಮೈಂಡ್ ಸೆಟ್ ಇದೆಯಲ್ಲ, ಅದು ಇಲ್ಲಿರುವ ಎಲ್ಲರ ದೃಷ್ಟಿಕೋನವನ್ನ, ಸಮಾಜದ ಬಗ್ಗೆ ಇರುವ ದೃಷ್ಟಿಕೋನ, ಮಹಿಳೆಯರ ಬಗ್ಗೆ ಇರುವ ಗೌರವವನ್ನ ತೋರಿಸುತ್ತೆ. ಬನ್ನಿಕೋಡ್ ಸರ್, ಧನ್ಯವಾದಗಳು ಸರ್, ಇಂಥ ಒಂದು ಉತ್ತಮವಾದ ವಿಷಯವನ್ನ ನಮ್ಗೆ ಕೊಟ್ಟಿದ್ದಕ್ಕೆ. ನನ್ನ ಪ್ರಕಾರ ಮಹಿಳಾ ಸಬಲೀಕರಣ ಯಾಕೆ ಬೇಕು ಅಂದ್ರೆ, ಆರೋಗ್ಯವಂತ ಸಮಾಜ ಕಟ್ಟೋಳೆ ಮಹಿಳೆ ಅಲ್ವಾ? ಯಾಕೆಂದ್ರೆ ಅವಳೊಬ್ಳು ಮನೆಯಲ್ಲಿ ಸರಿಯಾಗಿ ನೆಮ್ಮದಿಯಾಗಿ ಆರೋಗ್ಯವಾಗಿದ್ರೆ ಆ ಮನೆ ನಂದನವಾಗತ್ತೆ. ಆ ನಂದನ ವನ ಇದೆಯಲ್ಲ, ಅದು ಹೊರಗಡೆ ರಿಫ್ಲೆಕ್ಟ್ ಆಗತ್ತೆ, ಇಡೀ ಸಮಾಜ ಆರೋಗ್ಯಕರವಾಗಿರುತ್ತೆ. ಅದು ಬೆಂಗಳೂರಿನ ಜೀವನವನ್ನ, ಒತ್ತಡದ ಜೀವನ. ಮೋಹನ್ ಸರ್ ಇವತ್ ಬೆಳಗ್ಗೆ ಬಂದೆ ಅಂತ ಹೇಳ್ತಾ ಇದ್ರು. ಅವರೆಲ್ಲ ಅಂದ್ರೆ ಅವ್ರ ರಾಜಕಾರಣಿಗಳಿಗೆ ಬೆಂಗಳೂರಿನ ಒಡನಾಟ ನಮಗಿಂತ ಜಾಸ್ತಿ ಇರುತ್ತೆ. ಆದ್ರೆ ಅಲ್ಲಿ ಎಷ್ಟು ಒತ್ತಡದ ಬದುಕನ್ನ ಬದುಕ್ತಾರೆ ಅಂದ್ರೆ, ಯಾರನ್ನಾದ್ರೂ ನಿಲ್ಸಿ 2 ಜೋಕ್ ಹೇಳಿದ್ರೆ ಬಡಿ ಮಕ್ಕಳು ರಿಯಾಕ್ಟ್ ಮಾಡಲ್ಲ. ಪುರ್ಸೊತ್ತಿರಲ್ಲ ಅವರಿಗೆ. ಜೋಕ್ ಹೇಳಿದ್ದೀನಪ್ಪ ಅಂದ್ರೆ, ಸಾಟರ್ಡೆ ಅಮ್ಮ ವೀಕೆಂಡು, ಅವತ್ ಮಕ್ಬಿಟ್ಟು ಫೋನ್ ಮಾಡ್ತೀನಿ ನಿಮ್ಗೆ. ಅಷ್ಟು ಒತ್ತಡದ ಬದುಕನ್ನ ಬದುಕ್ತಾರೆ ಸರ್. ಬದುಕೋಕೆ ಪುರ್ಸೊತ್ತಿಲ್ಲ. ಆಮೇಲೆ ನಾನು ತುಂಬಾ ಜನ, ನನ್ಗೆ ಆಶ್ಚರ್ಯ ಆಗೋದು, ಅವರ ಸಂಬಳಗಳನ್ನ ನೋಡಿದ್ರೆ ತುಂಬಾ ಜನ, ನನ್ನ ಮಗಳನ್ನು ಒಳಗೊಂಡಂಗೆ ತುಂಬಾ ದೊಡ್ಡ ದೊಡ್ಡ ಪೋಸ್ಟ್ ಅಲ್ಲಿ ಕೆಲಸ ಮಾಡ್ತಾರೆ ಅವರು. ಅವ್ರಿಗೆ ಒಳ್ಳೆ ಲಕ್ಷಗಟ್ಟಲೆ ಸಂಬಳ, ಆದ್ರೆ ಮಗುನ ಹೆರಕ್ ಪುರ್ಸೋತಿಲ್ಲ ಅವ್ರಿಗೆ. ಪ್ರಾಮಾಣಿಕವಾಗಿ ಹೇಳ್ತಾರ, ನೋ ವಿ ಹ್ಯಾವ್ ನೋ ಟೈಮ್. ಅಂದ್ರೆ ಈ ಸಮಾಜದ ಬೆಳವಣಿಗೆ ಎಲ್ಲಿ ಹೋಗ್ತಾ ಇದೆ ಅಂತ ಯೋಚನೆ ಮಾಡಿದ್ರೆ, ಇವರಿಗೆ ಮದುವೆಗಳಾಗದೆ 30-35 ನಂತರ ಇತ್ತೀಚಿನ ದಿನಗಳಲ್ಲಿ. ನಮ್ಮ ಹಿರಿಕರು ಎಲ್ಲವನ್ನು ಯಾಕೆ ವಯೋಮಾನಕ್ಕ ಒಂದು ಅನುಸಾರವಾಗಿ ಮಾಡಿದ್ರು, ಹೇಗೆ ಋತುಮಾನಕ್ಕೆ ಅನುಸಾರವಾಗಿ ಹಬ್ಬ ಹರಿದಿನಗಳು ಮಾಡಿದ್ರು, ವಯಸ್ಸಿಗೆ ಅನುಗುಣವಾಗೂ ಕೂಡ ಮದುವೆ, ಮುಂಜಿ, ಇನ್ನೊಂದು ಮತ್ತೊಂದು ನಡಿಬೇಕು. ಅದು ಈಗ ಎಲ್ಲವೂ ತಡವಾಗಿ ಪ್ರಾರಂಭ ಆಗುತ್ತೆ. ಬೆಂಗಳೂರಿನಲ್ಲಿ ನೀವು ಹೆಜ್ಜೆಗೊಂದು IVF ಕೇಂದ್ರಗಳನ್ನ ನೋಡ್ಬೋದು. ಅಂದ್ರೆ ಕೃತಕವಾಗಿ ಗರ್ಭಧಾರಣೆ ಮಾಡಿಸ್ಕೊಂಡು ಕೃತಕವಾಗಿ ಮಗುನ ಹೆರುವಂತಹ ಆ ಪದ್ಧತಿಗೆ ಹೋಗಿದ್ದಾರೆ. ಬಹುಶಃ ಮಹಿಳೆ ಯೋಗವನ್ನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಏನೆಲ್ಲ ಪ್ರಕೃತಿ ದತ್ತವಾಗಿ ಆಗಬೇಕು ಅದೆಲ್ಲವೂ ಕೂಡ ಸಾಧ್ಯ ಆಗತ್ತೆ. ಅದಕ್ಕೆ ಮಹಿಳೆ, ಯಾಕೆಂದ್ರೆ ಸೃಷ್ಟಿಕರ್ತೆ ಒಬ್ಬಳು ತಾಯಿರಿ, ಆ ತಾಯಿಗೆ ತಾಯ್ತನದ ಭಾಗ್ಯ ಕೂಡ ಯೋಗದಲ್ಲಿ. ಆಮೇಲೆ ತುಂಬಾ ದೊಡ್ಡ ಸಮಸ್ಯೆ, ಬಹುಶಃ ನೀವು ನಿಮ್ಮ ಅರ್ಧಾಂಗಿಯರ ನಡವಳಿಕೆಯನ್ನ ಕೆಲವು ಸಂದರ್ಭದಲ್ಲಿ ಗಮನಿಸಿರ್ತೀರ. ಗಂಡಸಿಗೊಂದು ಜಂಬ ಅಹಂ ಇದೆ,
ನನಗೆ ಜಗತ್ತೇ ಗೊತ್ತು ಅಂತ ಸತ್ಯನೂ ಅದೇ ಸರ್. ಇಡೀ ಜಗತ್ತು ನಿಮಗ್ ಗೊತ್ತಿರುತ್ತೆ, ನೀವು ಹೆಂಡತಿ ನಿಮಗ್ ಗೊತ್ತಾಗಲ್ಲ. ಅವಳಿಗೆ ಜಗತ್ತು ಗೊತ್ತಿಲ್ಲ, ಆದ್ರೆ ಗಂಡ ಏನು ಅಂತ ಗೊತ್ತವಳಿ. ಇವನಿಗೆ ಯಾವಾಗ ಗೇರ್ ಹಾಕಬೇಕು, ಯಾವಾಗ ಗಿಂಡಬೇಕು, ಯಾವಾಗ ಇವನ್ ಹದ ಮಾಡ್ಬೇಕು ಆಕಿ ಗೊತ್ತಿತ್ತು. ರೊಟ್ಟಿ ಮಾಡಿದ್ರೆ ಹ್ಯಾಂಗ್ ರಿಯಾಕ್ಟ್ ಮಾಡ್ತಾನ, ಹೋಳಿಗೆ ಮಾಡಿದ್ರೆ ಹ್ಯಾಂಗ್ ಒದರ್ತಾನ, ಎಲ್ಲ ಗೊತ್ತಕ್ಕಿಗೆ. ಅದು ಜನರಲ್ ಆಗಿರೋ ಸತ್ಯ. ಅದು ಅವನಿಗೆ ಜಗತ್ತು ಗೊತ್ತಾಕಿ ಗೊತ್ತಿಲ್ಲ. ಹೆಣ್ಮಕ್ಳಿಗೆ ದೈಹಿಕವಾಗಿ ಒಂದಷ್ಟು ಬದಲಾವಣೆಗಳು ದೇಹದಲ್ಲಿ ಆಗಾಗ ಆಗ್ತಾ ಇರುತ್ತೆ. ಅವರು ಋತುಮತಿಯರಾದ ಮೇಲೆ ಪ್ರತಿ ಮೆನ್ಸುರೇಷನ್ ಟೈಮ್ ನಲ್ಲಿ ಅವ್ರಿಗೆ ಏನೇನೋ ಅನಾರೋಗ್ಯದ ಸಮಸ್ಯೆ, ಕೆಲವು ಸಲ ಮೂಡ್ ಸ್ವಿಂಗ್ಸ್ ಬಹಳ ಇರುತ್ತೆ. ಗಂಡಂಗೆ ಅರ್ಥನೇ ಆಗಲ್ಲ, ಇವನ್ನ ವಯ್ಯಕ್ಕೆ ಆಗ್ತಿದ್ರೆ ಕೂಸನ್ ಹೊಡಿತಿರ್ತಾಳು. ನೀವೊಂದು ಹುಟ್ಟಿಯನ್ನ ಅಪ್ಪ ಅದಕ್ಕೆ ಅರ್ಥ ಆಗಲ್ಲ, ನಾ ಏನ್ ಮಾಡ್ದೆ ಅಂತ. ಇವನಿಗೂ ಗೊತ್ತದು, ನನಗ್ ಬೀಳೋದು ಅಕ್ಕಿಗೆ ಬಿತ್ತು. ಈ ತುಮೂಲಗಳಿದಾವಲ್ಲ, ಇದು ಮನೆಯ ನೆಮ್ಮದಿ ಹಾಳು ಮಾಡ್ತಾವ. ಆದ್ರೆ ಬಹುಶಃ ಯೋಗದ ಮೊರೆ ಹೋದಂತ ಹೆಣ್ಮಕ್ಳಿಗೆ ಈ ತರದ ದೈಹಿಕ ಸಮಸ್ಯೆಗಳು ಕಾಡೋದು ತುಂಬಾ ಅಪರೂಪ ಅಂತ ಭಾವಿಸ್ತೀನಿ ನಾನು. ನಾವು ಯಾಕೆ ಆರೋಗ್ಯವಂತರಾಗ್ತೀವಿ, ಸಬಲರಾಗ್ತೀವಿ ಅಂದ್ರೆ, ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ನೋಡಿ, ಬೇರೆ ಎಲ್ಲ ಈಗ ಬಹಳ ಜನ ಜಿಮ್ ಹೋಗೋರು ಇದಾರೆ. ನಮ್ ಬೆಂಗಳೂರಲ್ಲಿ ಅದೊಂದು ಕ್ರೇಜ್ ಸರ್. ಆ ಜಿಮ್ ಹೋಗೋವು ಯಾಕೆ ಹೋಗ್ತಾರೋ ಹುಡುಗಿರು ನಂಗೆ ಗೊತ್ತಿಲ್ಲ. ಯಾಕೆಂದ್ರೆ ಅವ್ರು ಆಲ್ರೆಡಿ 36, 24, 36. ಅವ್ರಿಗೆ ಜಿಮ್ ಹೋಗೋದ್ ಯಾವ ಫಿಗರ್ ಮೇಂಟೈನ್ ಮಾಡ್ಬೇಕೋ ಗೊತ್ತಿಲ್ಲ. ಆಮೇಲೆ ಅವಳು ಒಬ್ಬಳು ಹೋದ್ರೆ 4 ಜನ ಇನ್ಸ್ಟ್ರಕ್ಟರ್ ರೆಡಿ ಇರ್ತಾರ ಅವಳಿಗೆ. ನಮ್ಮಂತವ್ರು ಹೋದ್ರೆ ಅಡ್ಡೆ ಅವಶ್ಯಕತೆ ನಮಗಿರುತ್ತವ್ರು ನಮಗೇನು ಹೇಳ್ಕೊಡಲ್ಲ. ಅವ್ರು ಆಂಟಿ ಹೋಗಿ ಏನಾದ್ರು ಮಾಡ್ರಿ, ನಮಗ್ ಪರ್ಸನಲ್ ಟ್ರೈನರ್ ಬೇಕಂದ್ರೆ ಎಕ್ಸ್ಟ್ರಾ ಪೇ ಮಾಡ್ಬೇಕು ನಾವು. ಇವಳಿಗೆ ವಾಲಂಟರಿ ಸರ್ವಿಸ್ ಕೊಡ್ತಾರೆ. ಇಷ್ಟು ಮಾಡಿ ಅಲ್ಲಿ ಬಹಳ ಜನ ನಾನು ನೋಡಿದೀನಿ. ಒಂದೊಂದು ಏಜ್ ಗ್ರೂಪ್ ಯಂಗ್ಸ್ಟರ್ಸ್ ಬರ್ತಾರಲ್ಲ, ನಿಮ್ ತರ ಹುಡುಗರು, ಈ ತರ ಹುಡುಗಿರು ಬಂದ್ರೆ ಇವ್ರ ಅಟೆನ್ಷನ್ನೇ ಬೇರೆ. ಇವನು ಬೈಸೆಪ್ಸಿ ಒಂದ್ಸಲ ಹಿಂಗಂದಕ್ಕೂ ಅಲ್ಲಿ ನೋಡ್ತಿರ್ತಾನೆ ರಿಯಾಕ್ಷನ್. ಯಾಕಂದ್ರೆ ಸ್ಕ್ಯಾನಿಂಗ್ ಅಲ್ಲಿಂದ ಇನ್ನು ಏಜ್ ಆದವ್ರು ಹೋದಾಗ ಏನಾಗುತ್ತೆ, ನಮ್ಗೆ ಏನೇನೋ ದೈಹಿಕ ಸಮಸ್ಯೆ ಇರುತ್ತೆ. ಕೆಲವರಿಗೆ ಟೈಮ್ ಪಾಸ್ ಆಗ್ಬೇಕು, ಕೆಲವರಿಗೆ ಅದೊಂದು ಫ್ಯಾಷನ್, ಕೆಲವರಿಗೆ ಮಾತ್ರ ಪ್ಯಾಷನ್. ಅದು ಆ ಫ್ಯಾಷನ್ ಗೆ ಹೋದವರು ಒಂದಿನ 2 ದಿನ, ಆಮೇಲೆ ಅಲ್ಲಿ ಇವತ್ ಮುಂಜಾನೆ ರೊಟ್ಟಿ ಮಾಡಿದ್ನ, ನಮ್ಮ ಮನೆಯವ್ರು ರೊಟ್ಟಿ ತಿನ್ನಂಗಿಲ್ಲ ಅಂದ್ರ ಇವಳು ಇಡೀ ಮನೆ ಸ್ಟೋರಿ ಅಲ್ಲಿ ಮಾತಾಡ್ತಾಳೆ. ಇವಳೊಂದು ಟ್ರೆಡ್ಮಿಲ್, ಅವಳೊಂದು ಟ್ರೆಡ್ಮಿಲ್ ನಿಂತಿರ್ತಾರೆ. ಪಾಪ ಅದು ಹೊಡ್ಕೋಬೇಕು, ಮುಂದಕ್ಕೆ ಹೋಗು. ಆಮೇಲೆ ಯಾಕೆ ಜಿಮ್ಗೆ ಹೋಗ್ತೀವಿ ಅಂದ್ರೆ, ಅಯ್ಯೋ ಅನ್ಯಾಯವಾಗಿ ದುಡ್ಡು ಕಟ್ಟಿದೀವಿ ಅಂತ ಹೋಗ್ತೀವಿ ನಾವು. ನಮಗೋಸ್ಕರ ಹೋಗಲ್ಲ, ಅನ್ಯಾಯವಾಗಿ ರೊಕ್ಕ ಕೊಟ್ಟಿದೀವಲ್ಲಪ್ಪ ಅಂತ. ಯೋಗದಲ್ಲಿ ಈ ಪ್ರಾಬ್ಲಮ್ಮೇ ಇಲ್ಲ. ನಮ್ಮ ಮನೆಯಲ್ಲಿ ಕೂತು ನಾವೇ ವರ್ಕೌಟ್ ಮಾಡ್ಬೋದು. ನೀವು ಬಹಳ ಜನ ಜಿಮ್ ಹೋಗೋ ಹುಡುಗರು ನೋಡಿ, ಜಿಮ್ ಹೋದ್ಮೇಲೆ ಅವನು ಇನ್ಸ್ಟ್ರಕ್ಟರ್ ಗೈಡ್ ಮಾಡ್ತಾನೆ, ಈ ಪ್ರೋಟೀನ್ ಪೌಡರ್ ಕುಡಿರಿ, ಇದನ್ನ ತಗೊಳ್ರಿ, ಅದನ್ನ ತಗೊಳ್ರಿ ಅಂದ್ರೆ ನಿಮಗೆ ಎನರ್ಜಿ ಬರಕ್ ಹೊರಗಿಂದ ಏನೇನೋ ಬೇಕು. ಯೋಗ ಮಾಡ್ರಿ, ಎನರ್ಜಿ ಒಳಗಿಂದ ಉತ್ಪಾದನೆ ಆಗತ್ತೆ. ಯೋಗ ಮಾತ್ರ ಒಳಗಿಂದ ಎನರ್ಜಿ ಕೊಡುವಂತಹ ಒಂದು ಸಾಧನ ಬಿಟ್ರೆ ಬೇರೆ ಯಾವ ಇದ್ರಲ್ಲೂ ಕೂಡ ಅದು ಸಿಗೋದಿಲ್ಲ ನಮ್ಗೆ. ನಮ್ಮ ಜನಕ್ಕೆ, ನಮ್ಮ ಯುವಕರಿಗೆ, ಯುವತಿಯರಿಗೆ ಅರ್ಥ ಆಗ್ಬೇಕಾಗಿರೋದಿದ್ದು. ಕೆಲವು ಯುವಕರು ಇವತ್ತು 4-5 ವರ್ಷದಿಂದ ಬಹಳ ಚೆನ್ನಾಗಿ ಯೋಗ ಅಬ್ಸರ್ವ್ ಮಾಡಕ್ ಶುರು ಮಾಡಿದ್ರು. ಮಾಡಕ್ಕಲ್ಲ, ಅಬ್ಸರ್ವ್ ಮಾಡಕ್. ಯಾಕೆಂದ್ರೆ ಶಿಲ್ಪಾ ಶೆಟ್ಟಿ ಬಂದು ಸೊಂಟ ಅಲ್ಲಾಡ್ಸೋದು. ಇಂಥ ಫಿಗರ್ ನೋಡ್ಬೋದಲ್ಲ, ಇವ್ರು ಮಾಡದಲ್ಲ, ನೋಡೋದು. ಇವ್ರು ನೋಡಿದ್ರೆ ಯಾರು ಏನು ನಿಮ್ದು ಏನು ಬ್ರೀದಿಂಗ್ ಏನು ಇಂಪ್ರೂವ್ ಆಗಲ್ಲ ರೀ, ಬರೇ BP ಜಾಸ್ತಿ ಆಗತ್ತೆ ಅಷ್ಟೇ. ನೋಡಿದ್ರೆ ಕಂಟ್ರೋಲ್ ಬರ್ಬೇಕಂದ್ರೆ ಮಾಡ್ಬೇಕು ಯೋಗ. ಸೊ ನಾವು ಹೆಣ್ಮಕ್ಳಿಗೆ ಬಹಳ ಸಲ ನಮ್ಗೆ, ನೀವು ಬಹಳ ಜನ ಯಂಗ್ಸ್ಟರ್ಸ್ ಇದೀರಮ್ಮ, ಮದ್ವೆ ಆದ್ರೆ ಅರ್ಧ ಲೈಫ್ ಮುಗ್ದಂಗೆ. ಒಂದು ಮಗು ಆಗ್ಬಿಟ್ರಂತೂ ನಮ್ ಲೈಫ್ ಫಿನಿಶ್ಡ್ ಅನ್ಕೋತೀವಿ. ಆಕ್ಚುಲಿ ಲೈಫ್ ಬಿಗಿನ್ಸ್ ಎಟ್ ದಟ್ ಪ್ಲೇಸ್. ಆ ಟೈಮ್ಗೆ ನಿಮ್ ಜೀವನ ಶುರುವಾಗುತ್ತೆ. ತುಂಬಾ ಜನ ನೋಡಿ, ಬಹಳ ಜನ ಮದುವೆ ಆದ ಹೆಣ್ಮಕ್ಳು, ಅವ್ರಿಗೆ ಲೈಫ್ ನಮ್ದೇನ್ರಿ, ಲಗ್ನ ಆತು, ಮಕ್ಕಳಾತು, ಮುಗಿತಪ್ಪ ನಮ್ ಲೈಫ್. ಅವರಿಗೋಸ್ಕರ ಅವ್ರಿಗೆ ಟೈಮೇ ಇಲ್ಲ. ನೀವು ಯೋಗ ಮಾಡಕ್ ಶುರು ಮಾಡಿ, ನಾವು ಎಷ್ಟು ಜನ ನಮ್ಮ ಮನೆ ಹತ್ರ ಇರೋ ಸೀನಿಯರ್ ಸಿಟಿಸನ್ಸ್ ನ ನೋಡಿದೀನಿ. ಅವ್ರದ್ದೆಲ್ಲ ಒಂದೊಂದು ಗ್ರೂಪ್ ಇದೆ. ಅವರ ಎನರ್ಜಿಗೆ ದೇವರನ್ನೇ ನಾವು ಮ್ಯಾಚ್ ಮಾಡಕ್ ಆಗಲ್ಲ. ಅವರೆಲ್ಲ ಯೋಗ ಕ್ಲಾಸ್ಗೆ ಹೋಗ್ತಾರೆ, ಭಜನೆ ಕ್ಲಾಸ್ಗೆ ಹೋಗ್ತಾರೆ. ಅಂಡ್ ಯು ಶುಡ್ ಸಿ ದೇರ್ ಎನರ್ಜಿ. ಅವ್ರ ಗಂಡಂದ್ರು ಯೋಗ ಮಾಡಲ್ಲ, ಪಾರ್ಕ್ ಅಲ್ಲಿ ಕೂತಿರ್ತಾರೆ. ಅವ್ ಬರೀ ನೋಡೋದಯ್ಯ, ಮಾಡಂಗಿಲ್ಲ.
ಈ ಹೆಣ್ಮಕ್ಳು ಸರ್ ಅವ್ರಿಗೆ ಮಂಡಿ ನೋವು ಸರ್, ನಾನ್ ನೋಡಿದೀನಿ ಮಂಡಿ ನೋವು. ಹಿಂಗ ಅನ್ಕೊಂಡಾದ್ರೂ ಹೋಗಿ ಏನೋ ಒಂದಷ್ಟು ಎಕ್ಸರ್ಸೈಸ್ ಮಾಡಿ 4 ಮಾತಾಡಿ. ಇನ್ ನಮ್ಮ ಹೆಣ್ಮಕ್ಳಿಗೆ ಬಹಳ ತರದ ಎಕ್ಸರ್ಸೈಸ್ ಇದಾವ್ರಿ. ಒಂದು ಮಾತಿನ ಯೋಗ ಆಡಿ ನಾವು ಹೊಟ್ಟೆಲಿ ಏನು ಇಟ್ಕೊಳಲ್ಲ, ನಾವು ಏನು ಸ್ಟಾಕ್ ಇಟ್ಕೊಳಲ್ಲ. ನಾವು ಇಲ್ಲಿ ಏನಾರ ಕಿವಿಗೆ ಬಿತ್ತ ಅದನ್ನ ಇಲ್ಲ ತಂದು ಅದನ್ನ ಸ್ವಲ್ಪ ಉಪ್ಪು ಖಾರ ಮಸಾಲ ಹಾಕಿ ಹೊರಗೆ ಹಾಕ್ಬಿಡ್ತೀವಿ. ಒಟ್ಟು ಗಂಡು ಮಕ್ಕಳು ಒಳಗ ಇಟ್ಕೋ ಮಾಡದೇ ಇರೋ ಕಡೆ ಡಮ್ ಅಂತವು. ನಮ್ಮ ಸಾಹೇಬ್ರ ಭಾಷಣದಲ್ಲಿ ಹೇಳ್ತಿದ್ರು ಹೆಣ್ಮಕ್ಳು ದೀರ್ಘಾಯುಷ್ಯಗಳಾಗ್ಬೇಕಾದ್ರೆ ಯೋಗ ಮಾಡ್ಬೇಕು ಅಂತ. ದೀರ್ಘಾಯುಷ್ಯಗಳಿಗೆ ಆಲ್ರೆಡಿ ಆಗ್ಬಿಟ್ಟಿದೀವಿ. ಇದು ಬಹಳ ಜನ ಮನೇಲಿ ನೋಡ್ರಿ ಗಂಡು ಮಕ್ಳು ಫೋಟೋಗೆ ಆರ ಬಿದ್ರು. ಆರೋಗ್ಯವಂತರಾಗುವ ಅವಕಾಶ ನಮಗೆ ಸಿಕ್ಕಿದೆ ಯೋಗದಿಂದ. ಆಮೇಲೆ ಯೋಗಕ್ಕೆ ಯಾವ ಏಜ್ ಲಿಮಿಟ್ ಇಲ್ಲ. ಯಾವ ಏಜಿನವ್ರು ಬೇಕಾದ್ರೂ ಯೋಗ ಮಾಡ್ಬೋದು. ವೆರಿ ಈಸಿ. ಆರೋಗ್ಯವಂತರಾಗ್ತೀವಿ. ಕ್ರಿಯೇಟಿವಿಟಿ ದೇಹದಲ್ಲಿ ಯಾವಾಗ ಎನರ್ಜಿ ಜನರೇಟ್ ಆಗುತ್ತೋ ಅವಾಗ ಕ್ರಿಯೇಟಿವಿಟಿ ಜಾಸ್ತಿ ಆಗುತ್ತೆ. ಆಮೇಲೆ ಬಹಳ ದೊಡ್ಡ ಸಮಸ್ಯೆ ಇವತ್ತಿನ ಯಂಗ್ ಜನರೇಷನ್ ನ ಕಾಡೋದು ಸ್ಟ್ರೆಸ್. ಏನು ಸ್ಟ್ರೆಸ್? ಬಹುಶಃ ಹಳಬರು ಯಾರು ಈ ಸಮಸ್ಯೆನ ಅನುಭವಿಸ್ಲಿಲ್ಲ ಅನ್ಕೋತೀವಿ ನಾವು. ಸಮಸ್ಯೆಗಳು ಅವ್ರಿಗಿರ್ಲಿಲ್ವಾ? ಹಿರಿಯರು 90 ವರ್ಷದ ಜೀವ ಇದೆ, ಇಲ್ಲಿ ಕೇಳ್ರಿ. ಅವ್ರ ಸಮಸ್ಯೆಗಳು ನೋಡಿಲ್ವಾ? ಅವ್ರು ಯಾವ್ದು ತಲೆಗೆ ತಗೊಳ್ಳಿಲ್ಲ, ಅದಕ್ಕೆ ಅವ್ರ ತಲೆಯಲ್ಲಿ ಇವತ್ತಿಗೂ ಅಷ್ಟೊಂದು ಕೂದಿಗಿದೆ. ನಮ್ ಯಂಗ್ ಜನರೇಷನ್ ಯಾರು ಇಲ್ಲ, ಪರವಾಗಿಲ್ಲ, ಎಲ್ಲ ಸುಮಂಜು ನಮ್ ಪ್ರಿನ್ಸಿಪಾಲ್ ಹಿಂಗ ನೋಡ್ತಿದ್ದಾರೆ. ಮನುಷ್ಯನ್ ತೂಕ ಇರ್ಬೇಕು ಅನ್ನೋದು ನೀವೇ ಉದಾಹರಣೆ. ಪ್ರಿನ್ಸಿಪಾಲ್ ಹಿಂಗಿದ್ರು. ಸುಮ್ಮನೆ ಬಂದು ಡ್ರಾ ಅಂದ್ರೆ ಸಾಕು, ಎಲ್ಲ ಗಪ್ಚು ಹಿಂಗಿರ್ಬೇಕು ಸರ್ ಮನುಷ್ಯ. ನಾನು ಸ್ವಲ್ಪ ಕುಟುಂಬದವಳ ತರ ಮಾತಾಡ್ತೀನಿ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಸಲಿಗೆ ತಗೊಂಡು ಮಾತಾಡಿದ್ರೆ ನೀವ್ ಯಾರು ಮನಸ್ಸಿಗೆ ತಗೋ. ಯಾಕಂದ್ರೆ ನನ್ನನ್ನ ಮನೆ ಮಗಳು ಅಂತ ಬೆಳೆಸಿರೋದು ಕನ್ನಡದ ಜನ. ಎಲ್ಲರೂ ಪ್ರೀತಿ ಕೊಟ್ರು, ಆದ್ರೆ ನನ್ನ ಕೆಲಸವನ್ನ ನಾನು ಬಿಟ್ಟು ಅಂದ್ರೆ ನನ್ಗೆ ರಾಜೀನಾಮೆ ಕೊಟ್ಟು ಹೊರಗೆ ಬರಕ್ ಧೈರ್ಯ ಕೊಟ್ಟಿದ್ದು ನಮ್ಮ ಉತ್ತರ ಕರ್ನಾಟಕದ ಜನ. ನೀವು ಕೊಟ್ಟು ವಿದ್ಯೆನಲ್ಲ, ನೀವು ಕೊಟ್ಟು ಭರವಸೆ ಇದೆಲ್ಲ ನಾ ಇದ್ದು ಮರೆಯೋದು. ಈ ಮಾರಿ ನೋಡಕ್ 1,000 ರೂಪಾಯಿ ಟಿಕೆಟ್ ಇಟ್ಟಿದ್ ನಾನ್ ನೋಡಿದ್ರಿ. ನಮ್ ಮಾರಿ ನೋಡಕ್ ಮನ್ಯಾಗಿರೋ ಗಂಡ ನಮ್ ಮಾರಿ ನೋಡಂಗಿಲ್ಲ. ಲಗ್ನ 34 ವರ್ಷ ಆಯ್ತು. ನೋಡ ನಾವ್ ಯೋಗ ಮಾಡಿದ್ರು ಅವ್ರಿಗೆ ಗೊತ್ತಾಗಲ್ಲ ನಾವ್ ಏನ್ ಯಾಕಂದ್ರೆ ನೋಡಂಗಿಲ್ಲ. ಒಟ್ಟು ಟಿವಿ ಇಲ್ಲ, ಪೇಪರ್ ಎರಡೇ ಹಿಡಿದು ಕೂತಿರ್ತಾರ ಗಂಡ್ ಮಕ್ಳು, ನೋಡಂಗಿಲ್ಲ. ಆದ್ರೆ ನಮ್ಮಂತವ್ರ ಮಾತು ಕೇಳಕ್ಕೆ ನಮ್ಮನ್ನ ಕರೆಸಿ ಮನೆ ಮಗಳು ಅಂತ ಉಡಿ ತುಂಬಿ ಜನ ಇದಿರಲ್ರಿ ಉತ್ತರ ಕರ್ನಾಟಕದವ್ರು. ನಿಮ್ಮ ಋಣನ ಎಂದು ತೀರ್ಸಿದವ್ರು. ನಮ್ಮ ಮೋದಿಜಿ ಅವ್ರ ಬಂದ್ಮೇಲೆ ಯೋಗ ಡೇಗೆ ಫುಲ್ ಪೂರ್ತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ಸಿಕ್ತು ರೀ. ನಾನು ಪ್ರಾರಂಭ ಮಾಡಿದ್ ನನ್ನ ವೃತ್ತಿನ ಹಳ್ಳಿ ಕಾಲೇಜ್ನಲ್ಲಿ. ಯಾಕಂದ್ರೆ ನಾವೆಲ್ಲ ಅಪ್ಪಟ ಕನ್ನಡ ಮಾಧ್ಯಮ ಸರ್ಕಾರಿ ಶಾಲೆಯಲ್ಲಿ ಓದೋರ್ವಿ ನಾವು. ಹಂಗಾಗಿ ನನಗೊಂದು ಆಸೆ ಇತ್ತು, ನಾನು ಹಳ್ಳಿ ಕಾಲೇಜಲ್ಲಿ ಕೆಲಸ ಮಾಡ್ಬೇಕು. ನನ್ನ MA ಆಗ್ತಿದ್ದಂಗ ಅಪ್ಪಂಗೆ ಹೇಳಿದೆ, ಅಪ್ಪ ನಾನು ಎಲ್ಲಾರು ಹಳ್ಳಿ ಕಾಲೇಜಿಗೆ ಹೋಗ್ತೀನಿ. ನಮ್ಮ ಅಪ್ಪ ಅವ್ವ ಆಗಿನ ಕಾಲಕ್ಕೆ ಬಹಳ ಬುದ್ಧಿವಂತರು, ನೀ ಎಲ್ಲಾರ ಕೆಲಸ ಮಾಡವ, ಬಟ್ ಲಗ್ನಕ್ಕೆ ನಾವಂತೂ ಗಂಡು ನೋಡಕ್ ಶುರು ಮಾಡ್ತೀವಿ. ಮತ್ ನಾವ್ ಹೇಳ್ದವ್ನ್ ಲಗ್ನ ಆಗ್ಬೇಕು ಅಂದ್ರು ಅವ್ರಿಗೆ ಭಯ. ಮತ್ತೇನಾದ್ರು ಇವರೇ ಸೆಲೆಕ್ಟ್ ಮಾಡ್ಕೊಂಡ್ರೆ ಆತು ಅಂದೆ. ಮತ್ ನಿಂಗೆ ಎಂತ ಗಂಡು ಬೇಕು ಹೇಳವ, ಅಂತವ್ರನ್ನ ಹುಡ್ಕಾಕ್ ಟ್ರೈ ಮಾಡ್ತೀವಿ ಅಂತ. ನಾವು ಲಗ್ನ ಆಗುವಾಗ ಲಿಸ್ಟ್ ಅಲ್ಲಿ ಫಸ್ಟ್ ಇದ್ದವರು ಡಾಕ್ಟರ್ಗಳು ಸರ್, ಆಮೇಲೆ ಇಂಜಿನಿಯರ್ಗಳು. ಬೇಜಾರಾಯ್ತು. ಈಗಿಲ್ಲ ಮಾರ್ಕೆಟ್, ನೀವೇ ಹುಡ್ಕೋಬೇಕು. ಹಾಯ್ ವಾಟ್ಸಪ್ ಕ್ಯಾಚಪ್ ಈಗ ಈ ಅಪ್ಪುಗೆಗಳೆಲ್ಲ ನಮ್ಮ ಕಾಲದಲ್ಲಿ ಇವು ಅಷ್ಟಿರ್ಲಿಲ್ಲ. ಸೊ ಒಟ್ಟು ಲಿಸ್ಟಲ್ಲಿ ಫಸ್ಟ್ ಡಾಕ್ಟರು, ಆಮೇಲೆ ಇಂಜಿನಿಯರು, ಆಮೇಲೆ ಆಡಿಟ್ರು, ಲಾಯರು, ಬ್ರಾಕೆಟ್ ನಲ್ಲಿ ಮೇಸ್ಟ್ರು ಇರ್ತಿದ್ರು. ಅಂದ್ರೆ ಯಾರೋ ಸಿಗದಿದ್ರೆ ಇವನ್ ಸಿಗ್ತಾನೆ ಬಿಡು ಮೇಸ್ಟ್ರು, ಯಾರೋ ಮೇಸ್ಟ್ರು ಸಿಗ್ತಾವೆ. ಈಗ ನಿಮ್ಮ ಮೇಸ್ಟ್ರುಗಳಿಗಲ್ಲಪ್ಪ, ಅವಾಗಿನ ಹಂಗಿದ್ದ ಕಾಲ. ನಮ್ಮ ಅಪ್ಪ ಅವ್ವ ಕೇಳಿದ್ರು, ಮಗಳೇ ನೀನಿಗೆ ಲಗ್ನ ಆಗ್ಬೇಕಂದ್ರೆ ಎಂತ ಗಂಡು ಬೇಕು? ಅಪ್ಪ ನನ್ಗೆ ಅದೆಲ್ಲ ಗೊತ್ತಾಗವಲ್ಲ. ಆದ್ರೆ ನನ್ನ ಮದ್ವೆ ಆಗೋ ಗಂಡು ಮಿನಿಮಮ್ 6 ಫೂಟ್ ಇರ್ಬೇಕು. ಬಹಳ ಆಸೆ ಇತ್ತು ನನಗೆ. ನಮ್ಮ ಅವ್ವಾಗ ಅನುಮಾನ, ಯಾಕಂದ್ರೆ ನಂದು 5 ಅಡಿ,
ಚಪ್ಪಲಿ ಹಾಕೊಂಡ್ ನಿಂತಾಗ 5.1 ಬರ್ತದ್ರಿ. ನಮ್ಮ ಅವ್ವಗ ಟೆನ್ಷನ್, 6 ಅಡಿ ಗಂಡ ಇದಕ್ಕ ನಿನಗ ನಿಂಗ್ ತಿಳಿವಲ್ದು, ನೀ ಸುಮ್ನಿರು, ನೀನ್ ಇನ್ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನಿನ್ ಲಗ್ನ ಆಗಿ 40 ವರ್ಷ ಆಗೈತಿ. 6 ಅಡಿ ಗಂಡನ ಮದುವೆ ಆದ್ರ ಲಗ್ನ ಆದ್ಮೇಲೆ ನಾ ಯಾವಾಗಾರ ಗಂಡನ ಜೋಡಿ ಮಾತಾಡುವಾಗ ನನ್ನ ಪೊಸಿಷನ್ ತಲೆ ಎತ್ತಿ ಮಾತಾಡ್ತಿರ್ಬೇಕು. ಅವನ ತಲೆ ಬಗ್ಗಿಸ್ಕೊಂಡ ಆದ್ರೂ ನಂಗೆ 6 ಅಡಿ ಗಂಡು ಸಿಗ್ಲಿಲ್ಲ. ಮನೆಯವರು 5.3, ನನ್ನ ಬಾಯಿ ಅವ್ರ ಕಿವಿ 2 ಕ್ರಾಸ್ ಟ್ರಾನ್ಸಾಕ್ಷನ್. ನನಗೆ ಒಟ್ಟು ಅವ್ರು ಹುಡುಕಕ್ ಶುರು ಮಾಡಿದ್ರು. ನಾ ಹಳ್ಳಿ ಮಕ್ಕಳಿಗೆಲ್ಲ ಸ್ವಲ್ಪ ಕನ್ನಡ ಮೀಡಿಯಂ ಮಕ್ಕಳಲ್ಲ, ನಿಮ್ಗೆ ಏನಾರ ಹೇಳ್ಬೇಕಂದ್ರ ನಿಮ್ಗೆ ನೋಡ್ರಪ್ಪ ಬುದ್ಧಿವಂತಿಕೆಯಲ್ಲಿ ಯಾರು ಕಡಿಮೆ ಇಲ್ಲ. ನಮ್ಮ ಹಳ್ಳಿ ಮಕ್ಳು ಈ ಸಲ ನೋಡ್ರಿ SLC ರಿಸಲ್ಟ್ ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಗಳು ಬಂದಿದ್ದಾಳೆ ಅಲ್ವಾ? ಹೈಯೆಸ್ಟ್ ಯಾರು ತಗೊಂಡ್ಲು? ಏನವಳು ನಮ್ಮ ಹುಡುಗಿ ಹೆಸರು ಅಂಕಿತಾ. ಈ ತರ ನಮ್ ಹೆಣ್ಮಕ್ಳು ಯಾವ್ದ್ರಲ್ಲಿ ಕಡಿಮೆ ಇಲ್ಲ, ನಮ್ ಗಂಡು ಮಕ್ಳು ಕಡಿಮೆ ಇಲ್ಲ. ಆದ್ರೆ ಹಳ್ಳಿ ಮಕ್ಳದ್ ಒಂದೇ ಪ್ರಾಬ್ಲಮ್ ಅಂದ್ರೆ ಸ್ಪೋಕನ್ ಇಂಗ್ಲಿಷ್ ಇರಂಗಿಲ್ಲ. ಸೊ ಯು ಶುಡ್ ಸ್ಟಾರ್ಟ್ ಟಾಕಿಂಗ್ ಟು ಮೀ ಇನ್ ಇಂಗ್ಲಿಷ್ ಅಂತ. ಯಾಕಂದ್ರೆ ನಂದು ಹಂಗಾಯ್ತು ಇಂಗ್ಲಿಷ್ ಮಾತಾಡ್ರಿ ಹಿಂಗೆ. ಅವು ಪಾಪ ಏನೇನೋ ಮಾತಾಡವು. ನನ್ನ ಮ್ಯಾಮ್ ಅನ್ಬೇಕು ಅಂತ ಹೇಳ್ಕೊಟ್ಟಿದ್ದೆ ನಾನು. ಅವು ಟೀಚರ್ ಅನ್ನೋದು ಮಿಸ್ ಅನ್ಬಾರ್ದಪ್ಪ. ಮ್ಯಾಮ್, ಯಾಕೆ ಮಿಸ್ ಕೆಲವರು ಮಿಸ್ಸಸ್ಸು ಇರ್ತಾರಲ್ಲ, ಮ್ಯಾಮ್ ಅನ್ಬೇಕು. ಪಾಪ ಅವು ಹಳ್ಳಿ ಹುಡುಗ್ರಲ್ಲ, ಅವು ಮ್ಯಾಮ್ ಅನ್ನೋದಂದ್ರೆ ಈ ದನ ಕೊಟ್ಟಿಗೆ ಒಟ್ಟು ಹಂಗ ಅಡ್ಜಸ್ಟ್ ಆಗಿದ್ವಿ ನಾವು. ಆ ಟೈಮಲ್ಲಿ ನನಗೆ ಮದುವೆ ಫಿಕ್ಸ್ ಆಯ್ತು. ಅಪ್ಪಂಗೆ ಪ್ರಾಮಿಸ್ ಮಾಡಿದ್ದೆ. ಬಿಕಾಸ್ ನನ್ ಗಂಡ ಕೆಲಸ ಮಾಡ್ತಿದ್ದಿದ್ ಬೆಂಗಳೂರಿನಲ್ಲಿ, ಅವರು ಕಾಲೇಜ್ ಪ್ರಿನ್ಸಿಪಾಲ್. ಸೊ ಹಾಗಾಗಿ ಮಗಳೇ ನೀನ್ ಟ್ರಾನ್ಸ್ಫರ್ ತಗೋಬೇಕು ಅಂತ ಒಪ್ಕೊಂಡೆ. ಟ್ರಾನ್ಸ್ಫರ್ ಬಂದ್ಬಿಡ್ತ ಆರ್ಡ್ರು. ಹಳ್ಳಿ ಎಲ್ಲ ಬಾಳ ಬೇಗ ಸ್ಪ್ರೆಡ್ ಆಯ್ತು. ಹುಡುಗರಿಗೆಲ್ಲ ಗೊತ್ತಾಗಿದೆ. ನನಗೆ ಆಗ ರೆಗ್ಯುಲರ್ ಯೋಗ ಮಾಡೋ ಅಭ್ಯಾಸ ಇತ್ತು. ಬಹಳ ಜನ ಹೆಣ್ಮಕ್ಳು ನೋಡ್ರಿ, ನಾವೆಲ್ಲಾ ಮಾಡ್ತಿದ್ವಿ, ಹಾಳಾದ ಮದ್ವೆ ಆದ್ಮೇಲೆ ಯಾವುದಕ್ಕೂ ಟೈಮೇ ಇಲ್ಲ. ನಾವ್ ಗಂಡನ್ ಬೈರಿ ಏನ್ರಿ 2 ತಾಸು ಟೈಮ್ ಸಿಗುತ್ತೆ ನಮ್ಗೆ. ಯೋಗ ಮಾಡ್ರಿ 20 ನಿಮಿಷ ಅಂದ್ರೆ ನಮ್ಗೆ ಟೈಮ್ ಇಲ್ಲ ಅಂತೀವಿ ನಾವು. ಆಗ ನನಗೇನ್ ಜವಾಬ್ದಾರಿ ಇರ್ಲಿಲ್ಲಲ್ರಿ, ನಾ ಯೋಗ ಮಾಡ್ತಿದ್ದೆ. ಒಂದಷ್ಟು ಆಸನಗಳು ಮುಗಿಸಿ ಪದ್ಮಾಸನ ಹಾಕಿ ಕೂತಿದ್ದೆ ರೀ ಮುಂಜಾನೆ 6 ಗಂಟೆ. ಹಳ್ಳಿಲೆಲ್ಲ ನ್ಯೂಸ್ ಸ್ಪ್ರೆಡ್ ಆಗಿದೆ, ಸುಧಾ ಮ್ಯಾಮ್ಗೆ ಟ್ರಾನ್ಸ್ಫರ್ ಆಗಿದೆ ಅಂತ. ಪಾಪ ಅದ್ ಯಾವ್ದೋ ಒಂದು ನನ್ನ ಅಭಿಮಾನಿ ಸ್ಟೂಡೆಂಟ್. ಅಭಿಮಾನಿ ಅನ್ನೋ ಹೊರಡೆ ಭಯ ಆಗತ್ರಿ. ಎಲ್ಲ ಅಭಿಮಾನಿ ಅಂದ್ರೆ ನಾವು 1 2 3 4 ಅಂತ ಎಣಿಸ್ಬೇಕು, ಗೊತ್ತಿಲ್ಲ. ಬಟ್ ಆ ಹುಡುಗನಿಗೆ ಬಹಳ ನನ್ನ ಬಗ್ಗೆ ಬಹಳ ಗೌರವ ಇತ್ತು. ಅದೇನ್ ಮಾಡಿದೆ, ಹಿಟ್ಲಲ್ಲಿ ಚೆಂಡು ಹೂವ ಬೆಳೆದಿದ್ರು ರೀ. ಆ ಚೆಂಡು ಹೂವದ ಒಂದು ಮಾಲಿ ಮಾಡಿ ತಗೊಂಡ್ಬಂದಾನು ಒಂದು ಪಾಪ. ಬಂದವನು ನಾನು ಪದ್ಮಾಸನದಲ್ಲಿ ಕೂತಿದ್ದೆ. ನಿಮಗ್ ಗೊತ್ತು ಯೋಗದ ಪ್ರಿನ್ಸಿಪಲ್, ನಿಮಗ್ ಗೊತ್ತು, ಯೋಗ ಮಾಡುವಾಗ ಮಾತಾಡಬಾರ್ದು. ಅದು ನನಗೆ ಡಬಲ್ ಆಗಿ ಹೇಳ್ಕೊಟ್ಟಿದ್ರು ನಮ್ಮ ಮಾಸ್ತರು. ಯಾಕಂದ್ರೆ ನಾನು ಬಹಳ ಮಾತಾಡ್ತಿದ್ದೆ. ನೀನು ಮೋಸ್ಟ್ಲಿ ನಿದ್ದೆಲೂ ಮಾತಾಡ್ತೀಯ, ಯೋಗ ಮಾಡುವಾಗ 20 ಮಿನಿಟ್ ನೀ ಬಾಯಿ ಮುಚ್ಚಿ ಕೂರ್ಬೇಕು ಅಂತ. ಸೊ ನಾ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದೆ ರೀ. ಕಣ್ಣು ಮುಚ್ಚಿ ಬಾಯಿ ಮುಚ್ಚಿ ಕೂತಿದ್ದೀನಿ. ಪಾಪಿ ಹುಡುಗ ಬಾಲ ಹಿಡ್ಕೊಂಡ್ ಬಂತು. ಇಂಗ್ಲಿಷ್ ಅಲ್ಲಿ ಮಾತಾಡ್ಬೇಕಲ್ರಿ. ಮ್ಯಾಮ್ ಅಂತು. ಕಣ್ಣು ಬಿಟ್ಟೆ. ಐ ಹರ್ಡ್ ಯು ಟ್ರಾನ್ಸ್ಫರ್ಡ್ ಅಂತ. ನಾನು ಹಿಂಗಂದೆ ಹೂ ಅನ್ಬೇಕಲ್ಲ, ಏನ್ ಅನ್ಬೇಕು? ಮಾಲೆ ತೆಗೆದ ಐ ಕೇಮ್ ಟು ಶೋ ಮೈ ಲಾಸ್ಟ್ ರೆಸ್ಪೆಕ್ಟ್ ಟು ಯು. ನನ್ನ ಅದೃಷ್ಟ ಚಲೋ ಐತ್ರಿ ಸರ್. ಯಾಕಂದ್ರೆ ನೆಕ್ಸ್ಟ್ ನಂದು ಶವಾಸನ ಇತ್ತು. ನಾ ಏನಾದ್ರೂ ಹಾಕಿದ್ರ ಅವನ ಮಾಲೆ ಹಾಕಿ ಬಿಡವ. ಕುಂತಿದ್ದ ಅವ್ನು ಕೇಳ್ದ. ಇದು ನನಗೆ ಯೋಗದಿಂದ ಬಂದಂತ ಬಹಳ ದೊಡ್ಡ ಒಂದು ಖುಷಿ ಘಟನೆ ರೀ ಇದು. ನನ್ನ ನೆನಪಲ್ಲಿ ಹಂಚ್ಕೊಳಕ್ ನೆನಪಿನ ಗೊತ್ತಿರ್ಲಿ. ಅದಾದ ಮೇಲೆ ಬೆಂಗಳೂರಿಗೆ ಬಂದು ನಿಮ್ ಹುಬ್ಬಳ್ಳಿಗೆ ಒಂದ್ಸಲ ಕಾರ್ಯಕ್ರಮಕ್ಕೆ ಹೊರಟಿದ್ದೆ ನಾನು. ಕಾರ್ಯಕ್ರಮಕ್ಕೆ ಹೊರಟ್ರೆ ನಾವು ಟ್ರೈನಲ್ಲಿ ಬರೋಣ ಅಂತ ಹೇಳಿ ನಮ್ದು ಬನಶಂಕರಿ ಮನೆ ಒಂದು ಆಟೋದಲ್ಲಿ ಬಂದು ರೈಲ್ವೆ ಸ್ಟೇಷನ್ ಹತ್ರ ಇಳಿದ್ವಿ. ಇವ್ರ ತರ VIP-ಗಳಾದ್ರೆ ಅವ್ರಿಗೆ PA-ಗಳು ಅವ್ರು ಇವ್ರು ಇರ್ತಾರಲ್ವ ಸರ್, ಬ್ಯಾಗಿಗೆ ಎತ್ಕೊಳಕ್ಕೆ. ಸರ್ ನೀವು ನಡ್ರಿ ಸರ್, ನಾವು ಬ್ಯಾಗ್ ಎತ್ಕೋತೀವಿ ಅಂತ. ನಮಗೆ ಯಾರು ಬರ್ಬೇಕು? ಅದಕ್ಕೆ ನಾನು ಗಂಡನ್ ಕರ್ಕೊಂಡು ಹೊಂಟಿದ್ದೆ. PA ಇಲ್ದಿದ್ರೆ ಗಂಡ ಪರ್ಮನೆಂಟ್ ಸಂಬಳ ಇಲ್ದೇ ಇರೋ PA ಅಂದ್ರೆ ನಮಗ್ ಗಂಡ. ನಾವು ನೋಡ್ರಿ ಹೆಣ್ಮಕ್ಳು ಬ್ಯಾಗ್ ಮಕ್ಕಳು ಎಲ್ಲ ಅವನ್ ಕೈಯಾಗ ಕೊಡ್ತೀವಿ. ನಾವು ಹಿಡ್ಕೊಳ್ಳೋದು ಒಂದ ವ್ಯಾನಿಟಿ ಬ್ಯಾಗ್. ವ್ಯಾನಿಟಿ ಪಾಪ ನಾವು ಆಟೋ ಇಳಕ್ ಹತ್ತೀವಿ. ಆ ರೈಲ್ವೆ ಸ್ಟೇಷನ್ ಅಲ್ಲಿ ಕೂಲಿ ಮಾಡೋರು ರೆಗ್ಯುಲರ್ ಇರ್ತಾರಲ್ರಿ, ಅವ್ರು ಯೂನಿಫಾರ್ಮ್ ಹಾಕೊಂಡವ್ರು. ಒಂದು ಹುಡುಗ ಓಡ್ ಬಂತು, ಮೇಡಮ್ ಕೂಲಿ 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 ಅಂತು. ಬೇಡಪ್ಪ, 4 ಬ್ಯಾಗ್ ಇದೆ, ನಮ್ಮ ಮನೆಯವ್ರು ತಗೋತಾರೆ ಅಂತ.
ಥ್ಯಾಂಕ್ಸ್ ಅಪ್ಪ ಎಷ್ಟಾಯ್ತು ಅಂದೆ. ಅಯ್ಯೋ ಬೇಡ ಮೇಡಮ್ ಅಂದ. ಯಾಕಪ್ಪ ಅಂದೆ. ಮ್ಯಾಮ್ ನಿಮ್ಗೆ ನನ್ ಗುರ್ಸಿರ್ಲಿಲ್ವಾ? 93, 94 ಅಲ್ಲಿ ನಾನ್ ನಿಮ್ ಸ್ಟೂಡೆಂಟ್ ಇದ್ದೆ ರೀ ಅಂತ. ನಾ ಕೇಳಬಾರ್ದಿತ್ತು ಕೇಳ್ದೆ. ಹೆಂಗಿದೀಯಪ್ಪ ಅಂದೆ. ನಿಮ್ಮ ಆಶೀರ್ವಾದ ರೀ ರೈಲ್ವೆ ಸ್ಟೇಷನ್ ಸರ್. ನಾನು ಅವತ್ತು ನನ್ನ ರಾಜೀನಾಮೆ ಪತ್ರ ಬರದೆ ಸರ್. ಬರ್ದೆ, ಕೊಟ್ಟಿದ್ದಿಲ್ಲ, ವ್ಯಾನಿಟಿ ಬ್ಯಾಗ್ ಅಲ್ಲಿ ಇಟ್ಕೊಂಡಿದ್ದೆ. ಇರ್ಲಿ ನೋಡೋಣ. ಅದಾದ್ಮೇಲೆ ಸ್ಪೋರ್ಟ್ಸ್ ಡೇ ಏನ್ ಮಾಡ್ತಾರ್ರಿ ಕಾಲೇಜಲ್ಲಿ. ಸ್ಪೋರ್ಟ್ಸ್ ಡೇ ದಿನ ನೋಡ್ರಿ PT ಟೀಚರ್ ಬಹಳ ಆಕ್ಟಿವ್ ಇರ್ತಾರೆ ಅಲ್ಲ. ಇಲ್ಲಿ ಯಾರು ಸರ್ PT ಸರ್? ಎಲ್ಲ ಆಕ್ಟಿವ್ ಆಗಲ್ಲ. PT ಅಂದ್ರೆ ಬಹಳ ಆಕ್ಟಿವ್. ನಾವು ಉಳಿದ ಸ್ಟಾಫ್ ಏನಿರ್ತೀವಿ ಸಪೋರ್ಟಿಂಗ್ ಇರ್ತೀವಿ. ಅಂದ್ರೆ ನಾವು ಫೀಲ್ಡ್ ಅಲ್ಲಿ ಇರ್ತೀವಿ, ಸುಮ್ನ ನಾವು ಅಡ್ಡಾಡ್ಕೊಂಡು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡೋರ್ ತರ ಓಡಾಡ್ತಿರ್ತೀವಿ. ನಾನು ಕೆಲಸ ಮಾಡ್ತಿದ್ ಕಾಲೇಜು ಡಿಗ್ರಿ ಕಾಲೇಜ್ ಅದು. ಈ ಏಜ್ ಇದೆ ಅಲ್ಲ, 17, 18, 19 ಆ ಏಜ್ ಅಲ್ಲಿ ನಾವು ಆ ಏಜ್ ದಾಟ ಬಂದವ್ರಿಗೆ ಏನೋ ಒಂದು ಹೀರೋಯಿಸಮ್, ಆ ಹೆಣ್ಮಕ್ಳಲ್ಲಿ ನಾವೇ ಸುಂದ್ರಿ ಅನ್ನೋ ಒಂದು ಫೀಲಿಂಗ್, ಇಂಥವೆಲ್ಲ ನ್ಯಾಚುರಲ್ ಆಗಿರ್ತಾವ. ಆ ಹೀರೋಯಿಸಮ್ ತೋರ್ಸಕ್ ನಮ್ ಹುಡುಗರು ಏನ್ ಮಾಡೋರು ಆಗ ಈ ಬುಲೆಟ್ ಗಿಲೆಟ್ ಹಿಡ್ಕೊಂಡ್ ಬರೋರು, ಬೈಕ್ಗಳು. ಅದು ಆ ಶಬ್ದ ಮಾಡ್ತಾವಲ್ರಿ, ಅವು ಓಡಕ್ಕಿಂತ ಆವಾಜ್ ಮಾಡದೆ ಜಾಸ್ತಿ. ಅಂತ ಬೈಕ್ ಹಿಡ್ಕೊಂಡ್ ಬರೋರು. ಯಾಕಂದ್ರೆ ಅಪ್ಪನ ವೆಸ್ಪತ್ ಅಂದ್ರೆ ಯಾವ ಹುಡುಗಿನೂ ತಿರುಗಿ ನೋಡ್ತಿರ್ಲಿಲ್ಲ. ಅದಕ್ಕೆ ಇವ್ರು ಅಂತ ಬೈಕ್ ತಗೊಂಡ್ ಬರೋರು. ಇನ್ ಕೆಲವ್ರು ಹಾರನ್ ಹೂ ಅನ್ನೋದು ಬಂದ ತಕ್ಷಣ ಹತ್ರ ಬಂದ್ ಹೂ ಅನ್ನೋದು. ನಮಗ್ ನಾಯಿ ಬಂತು ಬೈಕ್ ಬಂತು ತಿಳಿಯಂಗಿಲ್ಲ. ಬಟ್ ಹುಡುಗರಿಗೆ ಆ ಒಂದು ಬಿಲ್ಡಪ್ ಕೊಡೋದು ಯಾವಾಗ ಫೀಲ್ಡ್ ಅಲ್ಲಿ. ಈ ಹುಡುಗರು ಬೈಕ್ ಓಡಿಸಿ ಬಿಲ್ಡಪ್ ಕೊಡೋರು. ನಮ್ಮ ಹೆಣ್ಮಕ್ಳು ರಿಯಾಕ್ಷನ್ ಹೆಂಗಂದ್ರೆ ಅವ್ರು ಬಾಯಲ್ಲಿ ಹೇಳ್ತಿರ್ಲಿಲ್ಲ, ಬರೀ ಕಣ್ಣಲ್ಲಿ. ಅದು ಮುಗೀತು. ಇವ್ರ ಕಣ್ಣಲ್ಲಿ ಸ್ಕ್ಯಾನ್ ಮಾಡಿದ್ರು ಅಂದ್ರೆ ಅದು ಬಿತ್ತು ಪ್ರಾಣಿ ಅಂತ. ಇಂಥವೆಲ್ಲ ನಡೆಯೋದು ನಾವೆಲ್ಲ ಗೊತ್ತು. ವಿ ವರ್ ಅವೇರ್ ಆಫ್ ಇಟ್. ಬಟ್ ಓಕೆ, ಅವ್ರ ಏಜು ಎಲ್ಲಿವರೆಗೂ ಹಾನಿಕಾರಕ ಅಲ್ಲವೋ ಅಲ್ಲಿವರೆಗೆ ಓಕೆ ಅಂತ ನಾವು ಸುಮ್ಮನೆ. ಸೊ ನಾವು ಮಾತಾಡ್ಕೊಂಡಿದೀವ್ರಿ. ನನಗೊಂದು ಫೋನ್ ಬಂತು. ನಾನು ಆ ಗುಂಪನ್ನ ಬಿಟ್ಟು, ನಮ್ ಕಲೀಗ್ಸ್ ಗುಂಪನ್ನ ಬಿಟ್ಟು ಆ ಕಡೆ ಕಾರ್ನರ್ಗೆ ಹೋದೆ. ಹಲೋ ಹೇಳಿ ಅಂತ. ಅವ್ನು ಯಾರೋ ಒಬ್ಬ ಹುಡುಗ ಬೈಕ್ ಫುಲ್ ರೈಸ್ ಮಾಡಿ ನನ್ನ ಮೇಲೆ ಬಂದ್ಬಿಟ್ಟ ಸರ್. ಅವನ್ ಎಷ್ಟು ಹತ್ರ ಬಂದ ಅಂದ್ರ ಇನ್ನು ನನಗೆ ಅವ್ನ್ ಗ್ಯಾರಂಟಿ ಡಿಚ್ಚಿ ಹೊಡಿತಮ್ಮ. ನನಗೆ ಗಾಬರಿ ಬಡ್ದು ಕಣ್ಣು ಮುಚ್ಚಿಬಿಟ್ಟೆ. ಆ ಕ್ಷಣ ನೆನಪಾದವ್ರು ನನ್ನ ಮದರಿನ್ಲ, ನಮ್ಮತ್ತಿ ನಮ್ಮ ಲಗ್ನದಾಗ ಹೇಳೋರು, ನನ್ ಗಂಡನ್ ತಲೆಯಾಗ 2 ಸುಳಿ ಐತಿ. ಗೊತ್ತಿಲ್ರಿ ಸರ್, ಅದು ನೆನಪಾಯ್ತು. ಶರ್ಮ ಸರಿ ಖುಷಿ. ಸದ್ಯ ನಾನ್ ಇಂಥದ್ದಕ್ಕೆಲ್ಲ ಸಿಕ್ಕಾಕೊಂಡಿಲ್ಲ ಸರ್. ನನಗ ಸೆಕೆಂಡ್ ಸಿಮ್ ಏನಾದ್ರು ಬರ್ತದ ಇಂಥವೆಲ್ಲ ಕಲಿಕ್ ಬಂತ್ರಿ. ಒಟ್ಟು ಗಾಬರಿ ಪಡ್ತಿದ್ದೆ. ಕಣ್ಣು ಮುಂದೆ ಏನೇನೋ ನಾವು ಹೆಣ್ಮಕ್ಳಿಗೆ ಒಂದು ಪೊಸೆಸಿವ್ನೆಸ್ ಇರುತ್ತೆ. ನಾವ್ ಏನಾರ ಶೇರ್ ಮಾಡ್ತೀವಿ. ಗಂಡನ್ನ ಯಾರ ಕಿತ್ಕೋತಾರೆ ಅಂದ್ರೆ ಸಹಿಸಕ್ಕಾಗಲ್ಲ ನಮ್ಗೆ. ಅದೆಲ್ಲ ತಲೆಗೆ ಬರ್ತಾ ಇತ್ತು. ಮತ್ತೆ ಬಹುಶಃ 1 or 2 minutes ಕಣ್ಣು ಮುಚ್ಕೊಂಡಿದ್ದೆ. ಮತ್ತೆ ಬಹಳ ಗಲಾಟಿ ಕೇಳಿಸ್ತು. ಮೆಲ್ಲಕ್ಕೆ ಕಣ್ಣು ಬಿಟ್ಟಿರಿ. ನನಗ ಬೈಕ್ ಬಡ್ದಿಲ್ಲ, ಆದ್ರೆ ನನ್ನ ಬಾಜುಕ್ ಬಿದ್ದದ. ಬೈಕ್ ಬಿದ್ದದೆ. ಅವು ಓಡಿಸಿದ ಹುಡುಗನ್ನ ಹೊಸ ಮಂದಿ ಸ್ಟೂಡೆಂಟ್ಸ್ ಬಡಿಯಾಕತ್ತಾರೆ. ನನಗ ಗಾಬರಿ ಆಯ್ತು. ಹೊಡಿಬೇಡ್ರಲ್ಲೇ, ತಲೆ ಕೆಟ್ಟದೆ ನಿಮಗ, ಯಾಕೆ ಬಡಿತೀರೋ? ನನಗೇನೂ ಆಗಿಲ್ರೋ ಅಂದೆ. ಅದಕ್ಕ ಅಲ್ವಾ ಮೇಡಮ್ ಬಡಿಯಾಕತ್ತೀವಿ. ಒಂದ್ಸಲನೂ ಸರಿಯಾಗಿ ಗುರಿ ಇಡ್ಲಿಲ್ರಿ ಅಂತ. ಬಹಳ ಅಟೆಂಪ್ಟ್ ಆಗಿದ್ಕು ಸರ್, ನಮ್ಗೆ ಗೊತ್ತಿದ್ದಿಲ್ಲ. ನಾ ಅವತ್ತು ರೆಸಿಗ್ನೇಷನ್ ಬರ್ದಿಟ್ಟಿದ್ನಲ್ರಿ, ಕೊಟ್ಬಿಟ್ಟೆ. ನನ್ ಮುಂದೊಂದು there was a big question mark, what next ಅಂತ. ಬಿಕಾಸ್ ಮಹಿಳೆ ಆರ್ಥಿಕವಾಗಿ ಏಡೇಡ್ ಕಾಲೇಜಲ್ಲಿ ಕೆಲಸ ಮಾಡ್ತಾಳೆ ಅಂದ್ರೆ ವೈಟ್ ಕಾಲರ್ ಜಾಬ್. ನಾವು ಇವತ್ತು ಹೋಗಿ ಬೇರೆ ಅನ್ಯ ಗ್ರಹದಲ್ಲಿ ಕಾಲಿಟ್ಟು ಬಂದರೂ ಕೂಡ ಮಹಿಳೆ ಅನ್ನೋ ಟ್ಯಾಗ್ ಲೈನ್ ಇದೆ. ಸಬಲೀಕರಣ ಅಂತ ಬಂದಾಗ ಅವಳು ಈ ಲೆಕ್ಚರರು ಕೈ ತುಂಬಾ ಸಂಬಳ ಬರುತ್ತೆ, ಕಾಗೆ ಕರ್ರ ಅಂದ್ರು ಶಾಲಾ ಕಾಲೇಜಿಗೆ ರಜೆ. ಹೈಯೆಸ್ಟ್ ರಜಾ ಬರ್ತವೆ ಅಲ್ವಾ ಟೀಚರ್ಸ್ಗೆ ಸಿಗೋದು. ಈಗ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ ಅವ್ರು ಸ್ಟ್ರಿಕ್ಟ್ ಆಗಿದ್ದಾರೆ. ನಾವು ಇದ್ದಾಗ ಸರ್ ಹಂಗಿರ್ಲಿಲ್ಲ ಸರ್. ನಾವು ಒಟ್ಟು ಕ್ಯಾಲೆಂಡರ್ ನೋಡ್ತಿದ್ವಿ, ಯಾವ್ಯಾವ ರಜಾ ಯಾವ್ಯಾವತ್ತು. ಅಯ್ಯೋ ಏನಾದ್ರೂ ಸಂಡೇ ಯಾವ್ದಾದ್ರು ಬಂದ್ಬಿಟ್ರೆ ಅಯ್ಯೋ ಅನ್ಯಾಯ, ರಿಪಬ್ಲಿಕ್ ಡೇ ಭಾನುವಾರ ಬಂದ್ಬಿಟ್ಟಿವಿ. ಮತ್ತೆ ನಮ್ಮ ದೇಶದ ಸೀನಿಯರ್ ಮೋಸ್ಟ್ ರಾಜಕಾರಣಿಗಳ ಸಲುವಾಗಿ ನಾವು ಅಪ್ಲಿಕೇಶನ್ ಹಾಕ್ತಿದ್ವಿ ಸರ್. ಇವ್ರನ್ನ ಶನಿವಾರ ಭಾನುವಾರ ಕರ್ಕೋಬಾರ್ದು ಅವ್ರು, ಯಾಕಂದ್ರೆ ಇವ್ರು ಹೋದ್ರು ಒಂದ್ ರಜಾ ನಮಗ್ ಮಿಸ್ ಆಗ್ತದೆ ಅಂತ. ಅಂತ ಸೆಲ್ಫಿಶ್ ಕೆಲ್ಸದವ್ರಿ ನಾವು, ಸುಳ್ಳು ಹೇಳ್ಬಾರ್ದು. ಹಿಂಗೆಲ್ಲ ಇದ್ದವ್ರು ನಾವು. ಅಂತದ್ದು ಮಿಡ್ಲ್ ಕ್ಲಾಸ್ ಹೆಣ್ಮಗಳು ನಾನು ಕಾಲೇಜಿನ ಕೆಲಸ ಬಿಟ್ಟು
ನನ್ನ ಮುಂದೆ ಯಾರು ಇಲ್ಲ ರೋಲ್ ಮಾಡೆಲ್. ಈಗ ನಿಮ್ ಮುಂದೆ ಯಾರಾದ್ರೂ ಕೇಳಿದ್ರೆ ನಾನು ಇಂಥದ್ದೊಂದು ಆಯುರ್ವೇದಿಕ್ ಕಾಲೇಜ್ ಮಾಡ್ಬೇಕು, ನಾನು ಒಂದು ಯೋಗ ಕೇಂದ್ರ ಮಾಡ್ಬೇಕು, ಶರ್ಮಾ ಸರ್ ಹಾಗೆ ನಾನು ಕಾರ್ಮಿಕರಿಗೋಸ್ಕರ ಏನಾದ್ರೂ ಮಾಡ್ಬೇಕು, ಇಂಥ ಕನಸುಗಳಿಗೆ ನಿಮ್ಗೆ ಒಂದು ರೋಲ್ ಮಾಡೆಲ್ ಇದ್ದಾರೆ. ನಮ್ಗೆ ಯಾರು ರೋಲ್ ಮಾಡೆಲ್ ಎದುರಿಗೆ ಇದ್ದಿದ್ದಿಲ್ಲ. ಆದ್ರೂ ಒಂದು ಮಾತ್ರ ಸತ್ಯ ಮಕ್ಕಳ, ದಟ್ರಿಗೆ ಯಾವಾಗ್ಲೂ ಧೈರ್ಯ ಜಾಸ್ತಿ ಇರ್ತೈತಿ. ಬಹಳ ಬುದ್ಧಿವಂತರ ಕಡೆ ಮಾರ್ಕ್ಸ್ ಇರ್ತದೆ, ಮೀಟ್ರ್ ಇರಂಗಿಲ್ಲ. ನೀವು ಬಾಳ್ ತಲೆ ಕೆಡ್ಸ್ಕೊಬೇಡಿ. ಅವ್ರು 95 ತಗೊಂಡ್ರಂದ್ರೆ ಅವನು ಅಷ್ಟ ಅವನು ಸಾಧನೆ ಮಾಡೋದು ನಮಗ ತಾಕತ್ತಿರೋದು 35 ಅವ್ರಿಗೆ. ಅದರಂತ ಓದ್ಬೇಡಿ ಫೇಲ್ ಆಗಿ ಅಂತಲ್ಲ. ಮತ್ ನಿಮ್ ಮಾಸ್ತರ್ಗಳು ನನ್ನ ಬೈಕೋತಾರ, ಇವ್ರನ್ನ ಎದಕ್ ಕರ್ಸಿದ್ವಿ ಅಲ್ಲಿಂದ ಇಲ್ಲಿಗೆ. ನಾನ್ ಹೇಳೋದು ಲೈಫಲ್ಲಿ ಸಬಲೀಕರಣ ಅಂದ್ರೆ ಏನ್ರಿ? ಯು ಹ್ಯಾವ್ ಟು ಬಿಕಮ್ ಸ್ಟ್ರಾಂಗ್ ಅಂಡ್ ಸ್ಟ್ರಾಂಗ್. ಯಾವ ಕ್ರೈಸಿಸ್ ಬಂದ್ರು ಹ್ಯಾಂಡಲ್ ಮಾಡೋಂಗಿರ್ಬೇಕು. 100ಕ್ಕೆ 99 ತಗೊಳ್ಳೋ ಹುಡುಗನೋ ಹುಡುಗಿನೋ 95 ಬಂದ್ರೆ ಹೋಗಿ ಆತ್ಮಹತ್ಯೆ ಮಾಡ್ಕೋತೀರಾ ಅಂದ್ರೆ ನಿಮ್ಮನ್ನ ಸ್ಟ್ರಾಂಗ್ ಅಂತಾರ? ಖಂಡಿತ ಅಲ್ಲ. ಜೀವನವನ್ನ ಎದುರಿಸುವಂತ ತಾಕತ್ ಬರ್ಬೇಕು. ಯಾವುದೇ ಕ್ರೈಸಿಸ್ ಬರ್ಲಿ ಅದನ್ನ ಎದುರಿಸುವಂತ ಆಟಿಟ್ಯೂಡ್ ಬರ್ಬೇಕು. ಒಂದು ಸಣ್ಣ ಘಟನೆ ಹೇಳ್ತೀನಿ ನಿಮಗೆ. ಒಂದ್ಸಲ 2000 ರೂಪಾಯಿದು ಒಂದು ನೋಟು, ಪಿಂಕ್ ಕಲರ್ ನೋಟು, ಇನ್ನೂ ನಮ್ಮ RBI ವಾಪಸ್ ತಗೊಂಡಿರ್ಲಿಲ್ಲ ಸರ್. ಹಾಗೂ 1 ರೂಪಾಯಿದು ಒಂದು ಕಾಯನ್ನು ಭೇಟಿ ಆದ್ರು. ಸೌಂಡ್ ಹಂಗೆ ಇರ್ಲಿ, ಚೇಂಜ್ ಮಾಡ್ಬೇಡಿ. ನಿಮ್ಗೆ ಬೇಜಾರನ್ರಿ? ಅವ್ರ ಚಪ್ಪಾಳೆ ಹೊಡಿರಿ. ಇನ್ನು ಅಣ್ಣ ಕೈ ಕಟ್ಟಿರೋ ಕೈ ಬಿಚ್ಚಂಗಿಲ್ಲ. ನೀವು 10 ನಿಮಿಷ ಬೇಜಾರು ಮಾಡ್ಕೊಂಡ್ರೆ ಹೆಂಗ್ರಿ? ನಮ್ಮ ಮನೆಯವ್ರು 34 ವರ್ಷ ಸಹಿಸ್ಕೊಂಡಿದ್ದಾರೆ. ಅದಕ್ಕೆ ಅವ್ರು ನನ್ನ ಪ್ರೋಗ್ರಾಮ್ ಕಳಿಸ್ತಾರೆ, ನೀವು ಹೋಗು ಅಂತ, ಮನೆ ಆರಾಮಿರ್ತದೆ. ಸೊ ಈ 2000 ರೂಪಾಯಿ ನೋಟು ಮತ್ತು 1 ರೂಪಾಯಿ ಒಂದು ಕಾಯಿನ್ ಭೇಟಿ ಆಯ್ತು. ಪಾಪ 1 ರೂಪಾಯಿ ಕಾಯಿನ್ ಜೀವನದಲ್ಲೇ 2000 ರೂಪಾಯಿ ನೋಟ್ ನೋಡಿದ್ದಿಲ್ಲ. ಥ್ರಿಲ್ ಆಗ್ಬಿಡ್ತದು. ಅಯ್ಯೋ ಏನ್ ಚಲೋ ಇದೆಯಪ್ಪ ನೀನು, ಪಿಂಕ್ ಪಿಂಕ್ ಬಾಳ ಚಲೋ. ನೀವು ಅಲ್ಲಿ ನೋಡ್ಬೇಡ್ರಿ, ಆ ಪಿಂಕ್ ಅಲ್ಲ. ನೋಟು ನೋಟು ಏನ್ ಚಲೋ ಇದೆಯಪ್ಪ. ನಿನ್ನ ವ್ಯಾಲ್ಯೂ ಎಷ್ಟು ದೊಡ್ಡದು ಮಾರಾಯ. ನಿನ್ನ ಕೊಟ್ಟು ಎಷ್ಟು ಜನ ಮಕ್ಳು ಅವ್ರು ಫೀಸ್ ಕಟ್ಟಿರ್ಬೋದು, ಎಷ್ಟು ಜನ ಮಕ್ಳು ಹೊಟ್ಟೆ ಹಸ್ದಾಗ ಹೋಗಿ ಉಂಡಿರ್ಬೋದು, ನಿನ್ನ ಕೊಟ್ಟು ಮೈ ತುಂಬಾ ಅರಿವಿ ತಗೊಂಡಿರ್ಬೋದು, ತಮ್ಮ ಅವ್ವಗೆ ಸೀರೆನೋ ತಮ್ಮ ಅಕ್ಕಗೆ ಜಾಕೆಟ್ ತಗೊಂಡು ಕೊಟ್ಟಿರ್ಬೋದು, ಯಾರೋ ಆಸ್ಪತ್ರೆಗೆ ಬಿಲ್ ಕಟ್ಟಿರ್ಬೋದಪ್ಪ. ನಿಂದು ಬಹಳ ಐತಿ ಬಿಡಪ್ಪ, ನಾ ಒಂದಿನ ಜೀವನದಲ್ಲಿ ನೀನ್ ನೋಡ್ತೀನಿ ಅನ್ಕೊಂಡಿರ್ಲಿಲ್ಲ ಅಂತ 1 ರೂಪಾಯಿ ಕಾಯಿನ್. ಪಾಪ ನಮ್ 2000 ರೂಪಾಯಿ ಹೇಳ್ತು. ನೀ ಹೇಳೋ ಇದು ಯಾವುದು ನನ್ನ ಎಕ್ಸ್ಪೀರಿಯನ್ಸಿಗೆ ಬಂದಿಲ್ಲಪ್ಪ. ನನ್ನ ಪ್ರಿಂಟ್ ಮಾಡಿ ಹೊರಗ್ ಬಿಟ್ರಲ್ಲ, ಅವ್ನ್ ಯಾರೋ ಶ್ರೀಮಂತ ಒಟ್ಟ ರಬ್ಬರ್ ಬ್ಯಾಂಡ್ ಹಾಕಿ ಅವನ ಮನೆ ಲಾಕರ್ ಅಲ್ಲಿ ನಾ ಲಾಕರ್ ಅನ್ನೋ ಜೈಲಲ್ಲೇ ಬಾಳ ವರ್ಷ ಇದ್ದೆ. ಆಮೇಲೆ ಅವನ ಮನೆಗೆ ಒಮ್ಮೆ ಇಡೀ ರೈಡ್ ಆಯ್ತು. ಆಗ ಹೊರಗೆ ತೆಗೆದ್ರು, ರಬ್ಬರ್ ಬ್ಯಾಂಡ್ ಕಳಿಸಿದ್ರು, ಖುಷಿ ಆಯ್ತು. ಇನ್ನರ ನಾ ಫ್ರೀಯಾಗಿ ಓಡಾಡ್ಬೋದು, ಜಗತ್ ನೋಡ್ಬೋದು ಅನ್ಕೊಂಡೆ. ಆದ್ರೆ ಇಡೀ ಡಿಪಾರ್ಟ್ಮೆಂಟ್ ಅವ್ರು ಮತ್ತೊಂದು ಹೊಸ ರಬ್ಬರ್ ಬ್ಯಾಂಡ್ ಹಾಕಿ ಒಯ್ದು ನನ್ನನ್ನ ಸರ್ಕಾರಿ ಟ್ರೆಜರಿಲಿ ಇಟ್ಬಿಟ್ರು. ನಾನ್ ಜೀವನ ಎಲ್ಲ ಅಲ್ಲೇ ಕಳಿತಿದ್ನಪ್ಪ. ಇತ್ತೀಚೆಗೆ ಯಾರೋ ಹೊರಗ್ ತೆಗೆದ್ರು ನೋಡು, ನನ್ನನ್ನ ಸರ್ಕಾರ ಮೋದಿಯವರು ವಾಪಸ್ ತಗೋತಾರೆ ಅಂತ ಹೇಳಿ ಯಾರೋ ಒಬ್ಬ ಉತ್ತರ ಕರ್ನಾಟಕದವ್ನ ಕಿಸೆದಾಗ ಹೋಗಿದ್ನಂತೆ, ತಂದವನೇ ಇಲ್ಲಿ ಹಾಕ್ಬಿಟ್ಟ ಹುಂಡಿಗೆ. ನಿನ್ ಕತಿ ಹೇಳು ಅಂತು. ನಮ್ 1 ರೂಪಾಯಿ ಕಾಯಿನ್ ಹೇಳ್ತು, ನಿನ್ನ ಎಕ್ಸ್ಪೀರಿಯನ್ಸ್ ಬೇರೆ, ನಂದು ಬೇರೆ. ನಾ ಬಾಳ ಹಳಬ. ಶರ್ಮಾ ಅವರು ಚಿಕ್ಕ ಹುಡುಗಿದ್ದಾಗಿಂದ ನಾನ್ ನೋಡಾರ. ಏನ್ ಬೆಲೆ ಇತ್ತು ಗೊತ್ತೇನ್ ನನಗ? ಹಳ್ಳಿ ಮಕ್ಕಳಿಗೆ ಈಗಲೂ ನನ್ನನ್ನು ಕೈಯಾಗಿಟ್ರೆ ಸಾಕು, ಅವು ಠಣ್ಣನೆ ನೆಗಿತವೆ, ಚಾಕ್ಲೇಟ್ ಬಿಸ್ಕೆಟ್ ಎಲ್ಲ ತಗೋಬಹುದು ಅಂತ. ಇವತ್ತಿಗೂ ಟೀ ಅಂಗಡಿಗೆ ಹೋಗಿ ನಾನು ಕೊಟ್ರೆ ಒಂದ್ ಟೀನ ಕೊಡ್ತಾನೆ ಹಸ್ದವ್ರಿಗೆ. ಎಲ್ಲೆಲ್ಲಿ ಓಡಾಡಿನಿ ಗೊತ್ತೇನ್ ನಾನು? ದೇವಸ್ಥಾನದ ಬಾಗ್ಲಲ್ಲ ಅಮ್ಮ ತಾಯಿ ಅಂತಾರಲ್ಲ, ನನ್ನ ತಟ್ಟೆಗೆ ಹಾಕಿದ್ರೆ ಠಂಡ್ ಅಂದ್ರೆ ಸಾಕು, ನೀನ್ 100 ವರ್ಷ ಚೆನ್ನಾಗಿರಪ್ಪ ಅಂತಾರೆ. ಇಷ್ಟೆಲ್ಲ ನಾ ಸಂಪತ್ತಿ ಏನು ಬೇಡ. ಬಸ್ ಸ್ಟ್ಯಾಂಡ್, ಹುಬ್ಳಿ ಬಸ್ ಸ್ಟ್ಯಾಂಡ್ ಸುಲಭ ಶೌಚಾಲಯದ ಮುಂದೆ ಹೋಗಿ ಸಾಕು, ನನ್ ಬೆಲೆ ನೋಡಕ್ ನೀವು ಪಾಕೆಟ್ ನಾ ಇಲ್ಲ ಅಂದ್ರೆ ಮಂದಿ ತಡ್ಕಾಡ್ತಿರ್ತಾರೆ, ಅಯ್ಯೋ ಚಿಲ್ರಿ ಇಲ್ಲ, ಅಯ್ಯೋ ಚಿಲ್ರಿ ಇಲ್ಲ. ಎಲ್ಲೆಲ್ಲಿ ಓಡಾಡಿದ್ ನಾನು. ಯಾರೋ ಒಬ್ಬ ನಮ್ಮ ಸಂಜೀವಿನಿ ಆಯುರ್ವೇದ ಕಾಲೇಜಿನ ಸ್ಟೂಡೆಂಟ್ ಅಂತೆ ಇವತ್ತು ನಮ್ಮ ಗಣೇಶನ್ ದೇವಸ್ಥಾನಕ್ಕೆ ಬಂದಿದ್ದ. ಗಣಪತಿ ಯೋಗ ದಿನ ಅಪ್ಪ, ಸುಧಾ ಬರ್ಗೂರ್ ಬರ್ತಾರೆ ಅಂತ ಅವ್ರಿಗೂ ಹುಟ್ಟದಬ್ಬ ಅಂತೆ, ನಮ್ಮನ್ನೆಲ್ಲ ಸೇರಿಸಿ ಒಳ್ಳೇದ್ ಮಾಡಪ್ಪ, ಶರ್ಮಾ ಅವ್ರಿಗೆ 100 ವರ್ಷದ ಹುಟ್ಟದಬ್ಬ ಮಾಡೋಂಗಾಗ್ಲಪ್ಪ ಅಂತ ಹಾರೈಸಿ ಹುಂಡಿಗೆ ನನ್ ಹಾಕ್ದ. ಈಗ ದೇವ್ರ ಪಾದ ಸೇರ್ತಾ ಇದ್ದೀನಿ. ದಿಸ್ ಇಸ್ ಕಾಲ್ಡ್ ಆಟಿಟ್ಯೂಡ್ ಟುವರ್ಡ್ಸ್ ಲೈಫ್. 2000 ರೂಪಾಯಿಗಿರೋ ಆಟಿಟ್ಯೂಡ್ ನೋಡಿ, 1 ರೂಪಾಯಿ ಕಾಯಿನಿಗೆ ನೋಡಿ. ಜೀವನದಲ್ಲಿ ಯು ಶುಡ್ ಹ್ಯಾವ್ ರೈಟ್ ಆಟಿಟ್ಯೂಡ್. ಬಹುಶಃ ಯೋಗ ನಮಗೆ ಬದುಕಿನಲ್ಲಿ ಒಂದು ದೊಡ್ಡ ಡಿಸಿಪ್ಲಿನ್ ಅನ್ನ ಕಲಿಸಿದೆ.
ಇವತ್ತು ಮೋದಿ ಅವ್ರನ್ನ ನೋಡಿದ್ರೆ ಯಾರಿಗಾದ್ರೂ ಕೂಡ ಅವ್ರ ಚರಿಷ್ಮಾ, ಅವ್ರ ಮಾತುಕತೆ, ನಾನು ಯಾವ ಪಾರ್ಟಿಗೂ ಸೇರ್ದವಳಲ್ಲ ಸರ್. ಯಾಕಂದ್ರೆ ಒಂದ್ ಪಾರ್ಟಿ ಅಂದ್ರೆ ಆಮೇಲೆ ಇನ್ನೊಂದ್ ಪಾರ್ಟಿ ಅವ್ರು ಕರಿಯಲ್ಲ, ಅದಕ್ಕೆ ನಾವು ಕ್ಲಿಯರ್. ನಮಗೆ ಪಕ್ಷ, ಇವ್ರು 3 ಪಕ್ಷ ಬಿಟ್ಟು ನಮ್ದೊಂದು ಪಕ್ಷ ಐತಿ. ಇವ್ರಿಗೆ 5 ವರ್ಷ ಗೌರ್ಮೆಂಟ್, ನಮ್ದು ಹಾಗಲ್ಲ, ಮಂದಿ ನಗೋವರೆಗೂ ನಡೀತದೆ, ಅದಕ್ಕೆ ನಮ್ದು ನಗೆ ಪಕ್ಷ. ಆದ್ರೆ ಮೋದಿ ಅವ್ರನ್ನ ಭೇಟಿ ಆದ್ರೆ ಅಥವಾ ಮೋದಿ ಅವ್ರನ್ನ ನೋಡಿದ್ರೆ ಮಂದಿ ಅವ್ರನ್ನ ನೋಡೇ ಇಲ್ಲ, ಬರೀ ಟಿವಿಯಲ್ಲಿ ನೋಡಿದವರು ಯಾಕೆ ಮೋದಿ ಮೋದಿ ಅಂತಾರಂದ್ರೆ ಆ ವ್ಯಕ್ತಿತ್ವದ ಆಕರ್ಷಣೆ ಇದೆಯಲ್ಲ, ಅದು ಯೋಗದಿಂದ ಬಂದಿರುವಂತ ಒಂದು ಡಿಸಿಪ್ಲಿನ್. ಎಂತ ಡಿಸಿಪ್ಲಿನ್ ಲೈಫ್ ಲೀಡ್ ಮಾಡ್ತಾರಲ್ವಾ, ಆ ಮುಖದಲ್ಲಿ ಒಂದು ಕಾಂತಿ, ಒಂದು ತೇಜಸ್ಸು ಬಂದಿದೆಯಲ್ಲ, ಅದನ್ನ ಸುಲಭವಾಗಿ ಕಾಸು ಖರ್ಚಿಲ್ದೆ ಮಾಡ್ಕೊಳಕ್ ಅವಕಾಶ ಇದೆ ಅಂದ್ರೆ ನಾವ್ಯಾಕ್ರಿ ಬಿಡ್ಬೇಕು? ನಾವು ಮುಖನ ಅಂದ ಮಾಡ್ಕೊಳಕ್ ಯಾವ್ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗ್ತೀವೋ ಇಲ್ವೋ ನಾವು ಹೆಣ್ಮಕ್ಳು. ಈಗ ಮೆನ್ಸ್ ಪಾರ್ಲರ್ ಶುರುವಾಗೈತೆ, ಆದ್ರೂ ನಿಮಗ್ ನಮ್ಮಷ್ಟು ಟೇಸ್ಟ್ ಇಲ್ಲ ಬಿಡ್ರಿ. ನಾವು ಹೆಣ್ಮಕ್ಳು ಯಾಕಂದ್ರೆ ನಾವ್ ಯಾವ್ದಕ್ ಪಾರ್ಲರ್ಗೆ ಹೋಗ್ತೀವಿ ಅಂದ್ರೆ ಅಲ್ಲಿ ಮಂದಿ ಮಾತ್ರ ನಮ್ಮನ್ನ ಹೋಗಿರ್ತಾರೆ. ನಾವ್ ಅಲ್ಲಿ ಹೋದಾಗ ನೋಡ್ರಿ, ಆಕಿ ಒಂದು 3-4 ಸಾವಿರ ರೊಕ್ಕ ತಗೋತಾಳೆ, ಆದ್ರ ಕೈ ಕಾಲು ಮಾರಿ ಅದು ಒರಿಜಿನಲ್ ಮ್ಯಾನುಫ್ಯಾಕ್ಚರಿಂಗ್ ಹಿಂಗ್ ಇರ್ತಾವ, ಏನು ಮಾಡಂಗಿಲ್ಲ. ಆದ್ರೂ ಆಕಿ ತಿಕ್ಕದಾಗ ಏನ್ ಹೇಳ್ತಾಳೆ, ಮೇಡಮ್ ಗ್ಲೋ ಬಂದಿದೆ, ಮೇಡಮ್ ಏನ್ ನೋಡಿ ಈಗ ಏನು ಗ್ಲೋ ಬಂದಿದೆ, ನಿಮ್ ಸ್ಕಿನ್ ಎಲ್ಲಾ ಚೆನ್ನಾಗಿ ಟೈಟ್ ಆಗಿದೆ. ನಾವು ಹೃದಯಕ್ಕೆ ಏನ್ ಬೇಕೋ ಆಕಿ ಅದನ್ನ ಹೇಳ್ತಾಳ್ರಿ. ಮನೆಯಲ್ಲಿರೋನಿಗೆ ಗೊತ್ತಿಲ್ಲ, ಇವನಿಗೆ ಜಗತ್ತು ಗೊತ್ತು. ಮನೆಯಲ್ಲಿರೋನಿಗೆ ಹೇಳ್ತೀನಿ ಹಿಂಗ್ ಹೋಗ್ಬೇಕು ಅಂತ ಅವನಿಗೆ ಗೊತ್ತಾಗಲ್ಲ, ಅವ್ನು ಹೇಳಲ್ಲ. ಆಕಿ ಹೇಳ್ತಾಳಲ್ಲ, ಆ ಖುಷಿಗೆ 3-4 ಸಾವಿರ ಕೊಟ್ಟು ಬರ್ತೀವಿ ನಾವು. ಬರುವಾಗ ಹೆಂಗ್ ಖುಷಿಯಲ್ಲಿ ಬರ್ತೀವಿ, ಗ್ಲೋ ಬಂದಿದೆ, ಬಹಳ ಚೆನ್ನಾಗಿದ್ದೀರಾ, 10 ವರ್ಷ ಚಿಕ್ಕವ್ರದಂಗ ಆಗಿದ್ದೀರಾ ಅಂತ ಬಿಟ್ರೆ ಹೆಣ್ಮಕ್ಳಿಗೆ ಅದಕ್ಕಿಂತ ಖುಷಿ ಇನ್ನೊಂದಿಲ್ಲ. ನಾವು 5 ಅಡಿ 1 ಇಂಚ್, ಅವ್ರ 5 ಅಡಿ 3 ಇಂಚ್ ಆಗಿ ಮನೆಗೆ ಬರ್ತೀವಿ. ಒಂದು ರಿಯಾಕ್ಷನ್ಗೋಸ್ಕರ ಗಂಡನ್ ಕೇಳ್ತೀವ್ರಿ, ಏನ್ರಿ ಚೇಂಜ್ ಇದ್ಯಾ? ಅದಕ್ಕ ಮನಪ್ಪ ಒಯ್ಯಾರ ಹನಿಮೂನ್ಗೆ ಲಾಸ್ಟ್, ಆಮೇಲೆ ಅವ್ರಿಗೆ ಅರ್ಥ ಆಗಲ್ಲ. ಮದುವೆ 30 ವರ್ಷದ ಮೇಲೆ ಚೇಂಜ್ ಇದೆಯಾ ಅಂದ್ರೆ, ನಿನ್ನ ಮಗಳು ತಗೊಳ್ದೆ ಬಿಟ್ಟಿದ್ರೆ ಪ್ಯಾಂಟ್ ಕಿಸೆದಾಗ ಶರ್ಟಿನ ಕಿಸೆದಾಗ ಇರ್ಬೇಕು ತಗೋ ಅಂತಾನ. ಈ ಚೇಂಜ್ ಅನ್ಕೋತಾನ, ಈ ಚೇಂಜ್ ಅಂತ ಇದು ಅನ್ಕೊಳಂಗಿಲ್ಲ. ಬಟ್ ಕೊರೋನಾ ಬಂದಾಗ ಬಹಳ ಸಮಸ್ಯೆ ಆಯ್ತ್ರಿ ಸರ್. ನಮಗ್ ಬಹಳ ಬೇಜಾರಾಗಿದ್ದು, ಪಾರ್ಲರ್ ಮುಚ್ಚಿದ್ರು ನೋಡಿ, ಗಡ್ಡ ಮೀಸೆ ಬೆಳೆದ್ವು ಹೆಣ್ಮಕ್ಳಿಗೂ. ಹಾರ್ಮೋನಲ್ ಚೇಂಜಸ್ ಆಗಿರ್ತಾವ, ಕೆಲವೊಂದು ದೈಹಿಕ ನ್ಯೂನ್ಯತೆ ಸಮಸ್ಯೆಗಳಿರ್ತಾವ. ಲಗ್ನ ಆಯ್ತು, ಕೂಸಾಯ್ತು, ಕೆಲವರಿಗೆ ಕೂಸ್ ಆಗಲ್ಲ. ಈಗಿನ ಹೆಣ್ಮಕ್ಳು ಬಹಳ ಜನ ಫೇಸ್ ಮಾಡೋ ಪ್ರಾಬ್ಲಮ್ PCOD ಪ್ರಾಬ್ಲಮ್. PCOD ಹ್ಯಾಸ್ ಬಿಕಮ್ ಬಿಗ್ಗೆಸ್ಟ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆ ದೊಡ್ಡ ಔಷಧ ಅಂದ್ರೆ ಯೋಗ. ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಸ್ಟಾರ್ಟ್ ಡೂಯಿಂಗ್ ಯೋಗ, ನಿಮ್ PCOD ಸಮಸ್ಯೆ ನಿಮ್ಗೆ ಹಾಗೆ ಕ್ಲಿಯರ್ ಆಗುತ್ತೆ. 70ರಷ್ಟು ಜನ ಡಿಪ್ರೆಷನ್ ಇಂದ ಇವತ್ತು ಮನಸ್ಸಿನ ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದಾರೆ, ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಮನೆ ಮಟ್ಟ ತುರಿತಾ ಇದ್ದಾರೆ. ಆ ಆತ್ಮಹತ್ಯೆಗೆ ನಿಮಗೆ ಉತ್ತರ ಬೇಕಾ? ಸ್ಟಾರ್ಟ್ ಡೂಯಿಂಗ್ ಯೋಗ. ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ, ಯಾಕಂದ್ರೆ ಸ್ಟ್ರೆಸ್ ಲೈಫು, ಬಹಳ ಸ್ಟ್ರೆಸ್ ಇದೆ, ವರ್ಕ್ ಪ್ರೆಷರ್ ಇದೆ. ನಮ್ಗೆಲ್ಲೋ ನಮ್ಗೆ ಯಾವ್ದೋ ಒಂದು ಮಗು ಹೇಳ್ತಿತ್ತು, ಆ ಟೀಚರ್ 1 ವರ್ಷ ಇಡೀ ಒಂದೇ ಸಬ್ಜೆಕ್ಟ್ ಪಾಠ ಮಾಡ್ತಾರೆ, ನಮಗ್ ಮಾತ್ರ 6 ಸಬ್ಜೆಕ್ಟ್ ಅನ್ನು ಪಾಸ್ ಮಾಡಿ ಅಂತಾರೆ. 1 ವರ್ಷದಲ್ಲಿ ಹ್ಯಾಂಗ್ ಆಂಟಿ 6 ಸಬ್ಜೆಕ್ಟ್ ಓದ್ಬೇಕು ನಾನು ಅಂದ್ರೆ ಮೇಷ್ಟ್ರಿಗಿಲ್ದಿರೋ ಕಷ್ಟ ನನಗೆ ಯಾಕೆ ಅಂತ ಆ ಮಗು ಯೋಚನೆ ಮಾಡಿದೆ. ಇವತ್ತು ಎಷ್ಟು ಸ್ಟ್ರೆಸ್ ಇದೆ. ನರ್ಸರಿ ಓದೋ ಮಕ್ಕಳಿಗೆ ಸ್ಟ್ರೆಸ್ಸು. ನಮ್ ಮನೆ ಬಾಗ್ಲಲ್ಲಿ ಸ್ಕೂಲ್ ವ್ಯಾನ್ ಬಂದಿಲ್ಲತ್ರಿ ಸರ್. 6 ಗಂಟೆ ಮುಂಜಾನೆ 6 ಗಂಟೆಗೆ ಆ ನರ್ಸರಿಗೆ ಹೋಗೋ ಮಗುನ ಅವ್ರು ಹೋಗುವ FC 5 ಗಂಟೆಗೆ FC ರೆಡಿ ಮಾಡಿ ಕರ್ಕೊಂಡ್ ಬಂದಿರ್ತಾಳ. ಅಲ್ಲೂ ಆಕಿ ಅವನನ್ನು ಮುದ್ದು ಮಾಡಂಗಿಲ್ಲ. ವ್ಯಾನ್ ಬರೋ ಮಟ್ಟ ರಿಹರ್ಸಲ್ ಅವನಿಗೆ ರಿವಿಷನ್ ಮಾಡ್ತಾಳಕಿ. ಎಲ್ಲಿ ಮಗ ಒಂದ್ಸಲ 2 1 ಹೇಳುವ, ಅದು ಮುಂಜಾನೆ 2ಗೆ ಹೋಗಿರಂಗಿಲ್ಲ, ಪಾಪ ಮಮ್ಮಿ ಹೊಟ್ಟೆ ಕಡಿತೈತಿ. ಅಂದ್ರ ಈ ಬದುಕಿನ ಓಟ ಇದೆ ಅಲ್ಲ, ಇವತ್ತು ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾವು ಬದುಕ್ತಾ ಇದ್ದೀವಿ. ಈ ಸ್ಪರ್ಧಾತ್ಮಕ ಬದುಕಲ್ಲಿ ಜಗತ್ತಲ್ಲಿ ನಾವು 1 ಸೆಕೆಂಡ್ ಯಾಮಾರಿದ್ರು ನಮ್ಗಿಂತ ಮುಂದೆ ಬಹಳ ಜನ ಓಡೋಗ್ಬಿಡ್ತಾರೆ ಅನ್ನೋ ಟೆನ್ಷನ್ಗೆ ನಾವು ವೇಗವನ್ನ ವೃದ್ಧಿಸ್ಕೊಳ್ಳೋದ್ರಲ್ಲಿ ಬದುಕೋದನ್ನ ಮರಿತಾ ಇದ್ದೀವಿ. We have forgotten to enjoy each and every moment of life. We are just running behind something. Now we are not enjoying the journey of life. ಬರೀ ಡೆಸ್ಟಿನೇಷನ್. ಬಹಳ ಸಲ ಡೆಸ್ಟಿನೇಷನ್ ರೀಚ್ ಆಗೋದ್ರೊಳಗೆ ನಾವೇ ಇರಲ್ಲ. ಯೋಗ ವಿಲ್ ಹೆಲ್ಪ್ ಅಸ್ ಇನ್ ದಿಸ್ ವೇ. ಸ್ಪೆಷಲಿ ಹೆಣ್ಮಕ್ಳು, ನಾವು ಸಿಟ್ಟಿಗೆದ್ರೆ ನಮ್ಮ ಮಕ್ಕಳ ಮೇಲೆ ರಿಯಾಕ್ಟ್ ಮಾಡ್ತೀವಿ, ಫ್ಯಾಮಿಲಿಯಲ್ಲಿ ಗಂಡನ ಮೇಲೆ ತೋರಿಸ್ತೀವಿ, ಅಥವಾ ವರ್ಕಿಂಗ್ ವುಮೆನ್ ಗಂತೂ ಟೂ ಮಚ್ ಪ್ರೆಷರ್. ಬಿಕಾಸ್ ನಾವು ಹೊರಗೆ ಕೆಲಸ ಮಾಡ್ತೀವಿ ಅಂತ ಮನೆಗಿರೋರು ಯಾರು ಗಂಡು ಮಕ್ಕಳು ಆಗ್ಲಿ ಅಥವಾ ಅತ್ತಿ ಮಾವ ಆಗ್ಲಿ, ನೀವು ಹೊರಗೆ ದುಡ್ಕೊಂಡ್ ಬರ್ತೀವ ಆರಾಮ್ ಕೂಡ ಅಂತ ಹೇಳ್ತಾರೆ ಅಂದ್ರೆ ಹೇಳಂಗಿಲ್ಲ. ಪಾಪ ಆ ಮೇಡಮ್ ಅರ್ಧಂಬರ್ಧ ಅನುಮಾನದಲ್ಲಿ ಹಿಂಗ ಅಂತಾರ. ಯಾಕಂದ್ರೆ ಉತ್ತರ ಎಲ್ಲಾರು ಗಂಡನ್ ತೋರಿಸಿದ್ರೆ ಅತ್ತಿ ಮಾವಂಗ್ ರಿಪೋರ್ಟ್ ಹೋಗುತ್ತಲ್ಲ ಅಂತ ಭಯ ಅವರಿಗೆ.
ಸತ್ಯ ಅದೇನೆ. ಅವ್ರು ಯೋಚನೆ ಮಾಡೋದು ಏನು, ಹೆಣ್ಮಗಳಾಗಿ ಹುಟ್ಟಿ ಅಡಿಗೆ ಮಾಡೋದು ಕಷ್ಟನ, ಕೂಸು ನಡೆಯೋದು ಕಷ್ಟನ, ಕೂಸು ನೋಡ್ಕೊಳ್ಳೋದು ಕಷ್ಟನ, ಮಾಡ್ರಿ ಅಂತಾರೆ. ಈ ಎರಡನ್ನೂ ಬ್ಯಾಲೆನ್ಸ್ ಮಾಡೋ ಪ್ರೆಷರ್ ಇದೆ ಅಲ್ಲ, ಈ ಪ್ರೆಷರ್ ಬಹಳ ಸಲ ಇವತ್ತು ಬಹಳಷ್ಟು ಡಿವೋರ್ಸ್ ಕೇಸ್ಗಳಿಗೆ ಕಾರಣ ಆಗಿದೆ ಸರ್. ನಾನ್ ನೋಡ್ತೀನಿ, ಯಾಕಂದ್ರೆ ಫ್ಯಾಮಿಲಿನ ಮ್ಯಾನೇಜ್ ಮಾಡಕ್ಕಾಗಲ್ಲ. ಕಂಪನಿಯ ಸಿಇಒ ಆಗಿರೋರ್ನ ನಾ ಭೇಟಿ ಆಗಿದ್ದೀನಿ. ದೊಡ್ಡ ಕಂಪನಿ ಲೀಡ್ ಮಾಡ್ತಾಳೆ ಆ ಹುಡುಗಿ, ನನ್ನ ಹತ್ರ ಹೇಳ್ತಾಳೆ, ಆಂಟಿ ಐ ಜಸ್ಟ್ ಕೆನಾಟ್ ಮ್ಯಾನೇಜ್ ಬೋತ್ ದ ಥಿಂಗ್ಸ್, ಐ ಥಿಂಕಿಂಗ್ ಆಫ್ ಸೆಪರೇಷನ್, ಐ ವಾಂಟ್ ಸಮ್ ಸ್ಪೇಸ್ ಆಂಟಿ ಅಂತಾಳೆ. ಅವಳು 5 ವರ್ಷ ಲವ್ ಮಾಡಿ ಆಮೇಲೆ ಪ್ರಪೋಸ್ ಮಾಡಿ ಮದುವೆ ಆಗಿ 5 ತಿಂಗಳಾಗಿದ್ದಾರೆ. ಈಗ ಆಕೆ ಹೇಳ್ತಾಳೆ ಐ ವಾಂಟ್ ಡಿವೋರ್ಸ್ ಅಂತ. ಈ ಉತ್ತರ ಕರ್ನಾಟಕ ಕಡೆ ನಿಮ್ಮಲ್ಲಿ ಇನ್ನೂ ಸಂಸ್ಕೃತಿ ಸಂಸ್ಕಾರ ಉಳಿದಿದೆ. ಇಲ್ಲಿ ಕುಟುಂಬಕ್ಕೆ ಬಹಳ ಬೆಲೆ ಐತ್ರಿ. ಇನ್ನು ನಿಮ್ಮ ಚಿಕ್ಕಪ್ಪ, ದೊಡ್ಡಮ್ಮ, ಅತ್ತಿ, ಮಾವ, ಈ ಫ್ಯಾಮಿಲಿದ್ ಏನಿದೆ ಅಲ್ಲ, ಈ ವ್ಯಾಲ್ಯೂಸ್ ಬಹಳ ಮಹತ್ವ ಇದೆ. ನಮ್ ಬೆಂಗಳೂರಿನಲ್ಲಿ ಇವತ್ತು ಎಲ್ಲವೂ ವ್ಯಾಲ್ಯೂ ಬೇಸ್ಡ್. ಯಾವ್ದಂದ್ರೆ ದುಡ್ಡು. ನಮ್ಮ ಹತ್ರ ಎಷ್ಟು ಕಾಸ್ಟ್ಲಿ ಕಾರ್ ಇದೆ, ಎಷ್ಟು ದೊಡ್ಡ ಬೆಡ್ರೂಮ್ ಇದೆ. ಕೊರೋನಾ ಬಂದಾಗ ಗೊತ್ತಾಯ್ತು ನಮ್ಗೆ, ಮನೆ ಬಾಣ್ಲಿ ತೊಳೆಯೋಳು ಬರ್ತಿರ್ಲಿಲ್ಲ. 4 ಬೆಡ್ರೂಮ್ 5 ಬಾತ್ರೂಮ್ ಇಟ್ಕೊಂಡವ್ರು ಇದಾರ್ರಿ, ಗಂಡ ಹೆಂಡತಿ ಇಬ್ರಿಗೆ. 5 ಬಾತ್ರೂಮ್ ಅಂತ ತೊಳಿ ಹೊತ್ತಿಗೆ ಸೊಂಟೆ ಮುರಿದು ಹೋಯ್ತು. ಬಹಳ ಜನಕ್ಕೆ ಮನೆ ಮೇಡ್ ವ್ಯಾಲ್ಯೂ ಅವಾಗಲೇ ಗೊತ್ತಾಗಿದ್ದು. ನಮಗೆ ಗುಡಿಸುವಾಗ ಫಾರ್ವರ್ಡ್ ಜರ್ನಿ ಮಾಡ್ಬೇಕು, ನೆಲ ಒರೆಸುವಾಗ ಬ್ಯಾಕ್ವರ್ಡ್ ಜರ್ನಿ ಮಾಡ್ಬೇಕು ಗೊತ್ತೇ ಇದ್ದಿದ್ದಿಲ್ಲ. ಅಷ್ಟು ಮಾಡಿ 3 ತಿಂಗಳು ಮನಿ ಕೆಲಸ ಮಾಡಿ ಮೋದಿ ಅವರಿಗೆ ಥ್ಯಾಂಕ್ಸ್ ಹೇಳಿ, ಯಾಕಂದ್ರೆ ಅವರೇ ಅಲ್ವಾ ಲಾಕ್ಡೌನ್ ಮಾಡಿಸಿದ್ದು. ನಾವು ವೇಯಿಂಗ್ ಸ್ಕೇಲ್ ಮೇಲೆ ನಿಂತ್ರೆ 100 ಗ್ರಾಮ್ ಕಡಿಮೆ ಆಗ್ಲಿಲ್ಲ. ಬಹಳ ಜನ ಕೊರೋನಾ ಟೈಮ್ ಅಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳದೆ ಉಳಿದಿದ್ರೆ, ಮನೆಯಿಂದ ಹೊರಗಿನ ಯಾವ ಚಟುವಟಿಕೆನೂ ಇಲ್ಲದೆ ಹೋದ್ರು ಬದುಕಿದ್ರೆ ನಮ್ಮ ಯೋಗ ಕಾರಣ. ಯೋಗದಿಂದ ಬಹಳಷ್ಟು ಜನ ಅವರವರ ಕುಟುಂಬದ ಆರೋಗ್ಯವನ್ನ ಮೇಂಟೈನ್ ಮಾಡಿದ್ದಾರೆ, ನಿಭಾಯಿಸಿದ್ದಾರೆ. ಬಂಧುಗಳೇ, ಯೋಗದ ಪಾತ್ರ ತುಂಬಾ. ಈ ಕೆಲವು ಹೊಸ ಸ್ಟೈಲ್ ಬಂದಿದೆ ಸರ್, ಸ್ಮೈಲ್ ಯೋಗ ಅಂತೆ. ಈ ಕೆಲವು ದುಡ್ಡು ಮಾಡೋ ಹೆಣ್ಮಕ್ಳು ಶುರು ಮಾಡ್ಕೊಂಡಿದ್ದಾರೆ. ಏನು ಸ್ಮೈಲ್ ಯೋಗ ಅಂದ್ರೆ, ನಿಮಗೆ ಕಾಸ್ಮೆಟಿಕ್ ಸರ್ಜರಿ ಮಾಡಿ ಹಿಂಗ ನಗೋಂಗ್ ಮಾಡಿದ್ರೆ ಸ್ಮೈಲ್ ಯೋಗ ಅಂತ. ಒರಿಜಿನಲ್ ಯೋಗ ಬಹಳ ಹಳೇದಿದೆ ನಮ್ದು, ಯಾಕಂದ್ರೆ ಅದಕ್ಕೆ ಈ ಮಣ್ಣಿನ ಇತಿಹಾಸ ಇದೆ. 1000 ವರ್ಷದ. ಅವತ್ತಿನ ಕಾಲದಲ್ಲಿ ಹಠಯೋಗಿಗಳು ಅನ್ನೋರು, ಯೋಗಿಗಳಿದ್ರಲ್ಲ ಭಾರಿ ಹಠ ಜಾಸ್ತಿ ಅಂತೆ. ಈಗಿನ ಯುವಕರು ನೋಡಿ, ಇವರು ಚಟಯೋಗಿಗಳು, ಬರೀ ಚಟ ಜಾಸ್ತಿ. ಇವ್ರು ಎದ್ದೇಳಿ ಅಂತ ವಿವೇಕಾನಂದರು ಹೇಳಿದ್ರೆ ಅವಾಗ ಕರೆ ಕೊಟ್ರು. ಈಗ ಎದ್ದೇಳಿ ಅನ್ನಿ ತೂರಾಡ್ಕೊಂಡು ಹೇಳ್ತಾರೆ. ಹೇಳಕ್ಕೆ ತಾಕತ್ತಿಲ್ದಂಗಾಗಿದೆ. ಯಾಕಂದ್ರೆ ಗುರಿನೂ ಇಲ್ಲ, ಗುರುನೂ ಇಲ್ಲ. ಎಲ್ಲಿವರೆಗೆ ನಮ್ಮ ಬದುಕಲ್ಲಿ ಒಂದು ಡಿಸಿಪ್ಲಿನ್ ಇಟ್ಕೋತೀವೋ ಅಲ್ಲಿವರೆಗೆ ಮಾತ್ರ ನಾವು ಸೊಗಸಾಗಿ ಆರೋಗ್ಯಪೂರ್ಣವಾಗಿ ಬದುಕೋಕ್ ಸಾಧ್ಯ. ಇಲ್ಲದೆ ಹೋದ್ರೆ ಹೆಂಡದ ಮಡಿಕೆಯನ್ನು ಹೊರಗೆ ತೊಳೆದಂತೆ ಕಾಣಿರ ಅಂತ ಬಸವಣ್ಣ ಹೇಳ್ತಾರಲ್ಲ, ಅಷ್ಟೇ ನಮ್ ಲೈಫ್. ಹೆಂಡದ ಮಡಿಕೆ ಹೊರಗೆ ಎಷ್ಟು ತೊಳೆದ್ರು ಒಳಗಿರೋದು ಅದೇ ಕೆಟ್ಟ ಕೆರ ಹಿಡ್ದ ಹುಳಿ ಹೆಂಡಗೆ. ಅದ್ರ ವ್ಯಾಲ್ಯೂ ಚೇಂಜ್ ಆಗಂಗಿಲ್ಲ. ನಮ್ ಬದುಕು ಹಂಗ ಆಗಬಾರ್ದು. ನಮ್ಗೊಂದು ಡಿಸಿಪ್ಲಿನ್ ಬೇಕಂದ್ರೆ ನಾವು ಯೋಗದ ಮೊರೆ ಹೋಗ್ಬೇಕು. ಹೆಣ್ಮಕ್ಳು ಯಾವತ್ತು ನಾವು ನಮಗೋಸ್ಕರ, ಯಾಕಂದ್ರೆ ನಮ್ಮ ಲೈಫಲ್ಲಿ ನೋಡ್ರಿ, ಯಾರನ್ನಾದ್ರೂ ಕೇಳ್ರಿ, ಬರೇ ಗಂಡಂಗಿ, ಅತ್ತಿ ಸಲುವಾಗಿ, ಮಾವನ್ ಸಲುವಾಗಿ, ಮಕ್ಳ ಸಲುವಾಗಿ ಅಂದ್ರೆ ವರ್ಕಿಂಗ್ ವುಮನ್ ಬಿಟ್ಟು ನಾವು ಮಾತಾಡ್ತಿದ್ವಿ. ವರ್ಕಿಂಗ್ ವುಮನ್ ಉದಾಹರಣೆ ತಗೊಂಡ್ರೆ ಹೊರಗೆ ದುಡ್ಕೊಂಬಂದ್ರು ಮನೆಯಲ್ಲೇನ್ ಸ್ಟೇಟಸ್ ಚೇಂಜ್ ಆಗಿಲ್ಲ. ಹಾಗಾದ್ರೆ ನಿಮಗೋಸ್ಕರ ನೀವು ಯಾವಾಗ ಬದುಕ್ತೀರಾ? ನಿಮಗೋಸ್ಕರ ಬದುಕಬೇಕು ಅಂದ್ರೆ ಸ್ವೇಚ್ಛಾಚಾರಿಗಳಾಗಿ ಬದುಕು ಕಟ್ಕೋಬೇಕು ಅನ್ನೋದಲ್ಲ ನನ್ನ ಸಂದೇಶ. ನಮಗೋಸ್ಕರ ನಾವು ಬದುಕಬೇಕು ಅಂದ್ರೆ ಸ್ವಾವಲಂಬಿಯಾಗಿ ನಮ್ಮ ಆರೋಗ್ಯಕ್ಕೋಸ್ಕರ, ನಾನು ಚೆನ್ನಾಗಿದ್ರೇನೆ ಈ ಮನೆ ಚೆನ್ನಾಗಿರುತ್ತೆ ಅನ್ನುವಂತ ವಿಶ್ವಾಸ ಇಟ್ಕೊಂಡು ಬದುಕಬೇಕು ಅಂದ್ರೆ ಅದಕ್ಕೆ ನಾವು ಮೊರೆ ಹೋಗ್ಬೇಕಾಗಿರೋದು ಯೋಗ. ಒಳಗಿಂದ ನಮ್ಗ ಎನರ್ಜಿ ಕೊಡುತ್ತದೆ. ನಾನು ಎಷ್ಟೋ ಜನ ಬಹಳಷ್ಟು ಔಷಧಿಗಳು ತಗೊಂಡು ವಾಸಿ ಆಗದೆ ಇರೋರು ಯೋಗದಿಂದ ತಮ್ಮ ಕಾಯಿಲೆ ಗುಣಮುಖವಾಗಿ ಮಾಡ್ಕೊಂಡವ್ರನ್ನ ನಾನು ನೋಡಿದ್ದೀನಿ. ನಮ್ ಮೋದಿಜಿ ಅವ್ರು ಬಂದ್ಮೇಲೆ ನೋಡ್ರಿ, ಟಿವಿಲೆಲ್ಲ ಬಹಳ ಪಬ್ಲಿಸಿಟಿ ಸರ್ ಯೋಗಕ್ಕೆ. ಹೋದ ವರ್ಷ ನಮ್ ಬರಗೂರಿನ ಹನುಮಕ್ಕ ಬಂದಿದ್ಲು. ಹನುಮಕ್ಕ ಅಂದ್ರೆ ನನ್ ಗಂಡನ ಎತ್ತಾಡಿಸಿದವಳು, ನಮ್ ಹೊಲ ಮನೆ ಎಲ್ಲ ನೋಡ್ಕೊತಾಳವಳು. ಅವಳು ಬಂದಿದ್ಲು. ಟಿವಿಯಲ್ಲಿ ಹಿಂದಿನ ದಿನ ಯೋಗದ ಬಗ್ಗೆ, ಪ್ರಿಪರೇಷನ್ ಬಗ್ಗೆ ಎಲ್ಲ ಬರ್ತಾ ಇತ್ತು. ನಾನ್ ನೋಡ್ತಾ ಇದ್ದೆ ಇಂಟ್ರೆಸ್ಟ್ ಇಂದ. ಹನುಮಕ್ಕ ಸಿಟ್ಟಿಗೆ ಸುಧವ್ವ, ನಾ ಅಲ್ಲಿ ಭಾಷೆ ಮಾತಾಡಿ ಹೇಳ್ತೀನಿ, ದರಿದ್ರ ಟಿವಿಗೆ ಆಫ್ ಮಾಡುವ. ನನಗ್ ಸ್ವಲ್ಪ ಬೇಸರ ಆಯ್ತು. ರಾತ್ರಿ ಬಂದು ಪುಟ್ಟಕ್ಕನ ಮಕ್ಕಳು ಮತ್ತೆ ಹಗಲು ನೋಡ್ತಾ ಇದ್ರು ರಿಪೀಟ್ ಶೋ. ಅಕ್ಕಿಗೇನ್ ಬೇಜಾರಿಲ್ರಿ, ಎಲ್ಲಾ ರಾತ್ರಿ ಸೀರಿಯಲ್ ಮತ್ತೆ ಮುಂಜಾನೆ ಎದ್ದು ನೋಡ್ತಾಳೆ ಅಕ್ಕಿ. ಅಂತದ್ದು ಇಷ್ಟು ಚಲೋ ಯೋಗದ ಬಗ್ಗೆ ಬರ್ತಾ ಇದೆ. ಮನಸ್ಸಿನ ಆರೋಗ್ಯ, ದೇಶದ ಆರೋಗ್ಯ, ದೇಹದ ಆರೋಗ್ಯ, ಎಷ್ಟು ಚೆನ್ನಾಗಿದೆ ವಿಚಾರಗಳು ತಿಳ್ಕೊಳ್ಬೇಕು ಅಂದ್ರೆ. ನೀ ಏನ್ ಹೇಳಕತ್ತಿ? ಈ ಹಾಳು ಯೋಗ ಮಾಡಕ್ ಹೋಗಿ ನಮ್ಮ ಮನೆ ಆಚೆ ಸತ್ತಿದ್ದು ಅಂತ, ಅಕ್ಕಿ ಭಾಷೆಯಲ್ಲಿ ನೆಗದು ಬಿದ್ದಿದ್ದು ಅಂತ. ನಾ ಹೇಳ್ದೆ, ನಿಮ್ ಮನೆ ಆಚೆ ಯೋಗ ಮಾಡಕ್ ಹೋಗಿ ಸತ್ ನಾ ಅಂದೆ. ಹ್ಞೂ ಅಂದೆ. ಹೆಂಗ್ ಹೇಳಿ ಸ್ವಲ್ಪ ಅಂದೆ. ಈ ರಾಮದೇವ್ ಬಾಬಾ ಅಂತ ಟಿವಿಯಲ್ಲಿ ಬರ್ತಾರಲ್ಲ, ಹ್ಞೂ ಅಂದ್.
ಅವನ್ ಯೋಗ ಹೇಳ್ಕೊಡ್ತಿದ್ದ, ನಮ್ಮನೆ ಅಜ್ಜ ಮಾಡಕತ್ತಿತ್ತು. ಒಂದಿನ ಬಾಬಾ ಟಿವಿಯಲ್ಲಿ ಬಂದ್ರ ಉಸಿರು ಹೇಳ್ಕೊಳ್ಳಿ ಅಂದ್ರು. ಅಜ್ಜ ಉಸಿರು ಹೇಳ್ಕೊಂತು, ಕರೆಂಟ್ ಹೋಗ್ಬಿಡ್ತು. 3 ತಾಸು ಕರೆಂಟ್ ಇಲ್ರಿ. ಆಮೇಲೆ ಕರೆಂಟ್ ಬರುತ್ತೆ, ಉಸಿರು ಬಿಡಿ ಅನ್ನಕ್ಕೆ ಟಿವಿಯಲ್ಲಿ ಬಾಬಾನು ಇಲ್ಲ, ಉಸಿರು ಬಿಡೋದು ನಮ್ಮನೆ ಅಜ್ಜನೂ ಇಲ್ಲ. ಹಾಗೆ ಹೊರಟು ಬಿಡ್ತು. ಬಹಳ ಗಂಭೀರವಾದ ಘಟನೆ ಅಲ್ವಾ? ಅಲ್ಲೆಷ್ಟು ಕಾಮಿಡಿ ಇದೆ. ಜೀವನನ ಲೈಟರ್ ವೇನ್ ಅಂತ ತಗೊಂಡು ಹೋಗ್ಬೇಕು ರೀ ಸರ್. ನಮ್ಗೆ 2 ವರ್ಷದ ಕೊರೋನಾ ಬದುಕು ಬಹಳ ದೊಡ್ಡ ಪಾಠ ಕಲಿಸ್ತು ಸರ್ ಕಲಾವಿದರಿಗೆ. ವೈಯಕ್ತಿಕವಾಗಿ ನನಗೊಂದು ಅಹಂಕಾರ ಇತ್ತು. ಕನ್ನಡದ ಜನ ನನ್ನನ್ನು ಬೆಳೆಸಿದ್ದಾರೆ, ಸಾಕ್ತಾರೆ. ಬಹಳ ಬ್ಯುಸಿಯಾಗಿರ್ತಾ ಇದ್ದೆ ನಾನು. ನನ್ನ ಸಿಸ್ಟರ್ ಜೊತೆಗೆ, ನನ್ನ ಅಣ್ಣ ತಮ್ಮಂದ್ರ ಜೊತೆಗೆ ಬಹಳ ಫೋನಲ್ಲಿ ಮಾತಾಡ್ತಿರ್ಲಿಲ್ಲ. ಯಾಕಂದ್ರೆ ನಾನು ಯಾವಾಗ್ಲೂ ಬಿಸಿ, ಯಾವಾಗ್ಲೂ ಟ್ರಾವೆಲ್ ಮಾಡೋದು. ಎಷ್ಟೊಂದ್ಸಲ ಮನೇಲಿ ತಮಾಷೆ ಮಾಡ್ತಿದ್ದೆ. ನಾನು ಸುಮ್ಮನೆ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ನಂಗೆ ಹಿಂಗಿಂಗ್ ಆಗ್ಬೇಕು ಅಂತಿದ್ದೆ. ಯಾಕಂದ್ರೆ ಬಸ್ ಹಿಂಗಿಂಗ್ ಆಗ ಅಭ್ಯಾಸ. BRL ಹೋದಾಗೆಲ್ಲ ರೇಗಿಸ್ತಿದ್ದೆ. ಒಂದ್ಸಲ ಸಂಕೇಶ್ವರ ಅವ್ರು ಭೇಟಿ ಆದಾಗ ಹೇಳ್ದೆ, ಸರ್ ನಿಮ್ಮ ಹತ್ರ 3,500 ಬಸ್ ಇದೆಯಲ್ರಿ, 2 ಬಸ್ ನನ್ನ ರೊಕ್ಕದಲ್ಲೇ ತಗೊಂಡಿರೋದು ನೀವು ಅಂದೆ. ಅಂದ್ರೆ ಅಷ್ಟು ಓಡಾಡಿದೀನಿ ನಾನು ನಿಮ್ಮ ಬಸ್ಸಲ್ಲಿ ಉತ್ತರ ಕರ್ನಾಟಕಕ್ಕೆ ಅಂತ. ಆ ತರ ಆಪರಿ ಬದುಕು ಲೀಡ್ ಮಾಡಿದವ್ರಿಗೆ ಆಲ್ ಆಫ್ ಎ ಸಡನ್ ಲಾಕ್ಡೌನ್, ಮೇಕಪ್ ಇಲ್ಲ, ಕಾಸ್ಟ್ಯೂಮ್ ಇಲ್ಲ. ನಾ ಯಾಕಿದನ್ ಪಕ್ಕಕ್ಕಿಟ್ಟೆ ಗೊತ್ತೇನ್ರಿ? ಅಕಸ್ಮಾತ್ ನನ್ನ ಜೋಕ್ ನೀವು ಕೇಳಿರ್ಬೋದು. ನಾ ಯಾವಾಗ್ಲೂ ಪ್ರೋಗ್ರಾಮಿಗೆ ಬರುವಾಗ ಒಂದಂತೂ ನಿಗಾ ವಹಿಸ್ತೀನ್ರಿ, ಜೋಕ್ ರಿಪೀಟ್ ಮಾಡಿದ್ರು ಸೀರೆ ರಿಪೀಟ್ ಮಾಡಂಗಿಲ್ರಿ. ಅದಕ್ಕಿಂತ ಪಕ್ಕ ಅಷ್ಟು ಕಷ್ಟಪಟ್ಟು ಅಲಂಕಾರ ಮಾಡ್ಕೊಂಡು ಇದರಿಂದ ನಿಲ್ಲಕ್ಕೆ ನಾವೇನು ಸೋಮೇಶ್ವರ್ ಅವರ ಕವನ ಓದಕ್ಕೆ? ಕವಿಗಳು ಅವರೆಲ್ಲ ಕಲ್ಪನೆಯಲ್ಲೇ ಉಡ್ಸಿ ತೊಡಸಿ ನೋಡ್ಕೊಂಡ್ಬಿಡ್ತಾರೆ. ನಮ್ದಂಗಲ್ಲ, ನಮ್ದೆಲ್ಲ ಲೈವ್. ಅದಕ್ಕೆ ನಾವು ಬೇಡ. ಆದ್ರೆ ನನ್ನ ಬದುಕು ಹೆಂಗಿತ್ತು ಅಂದ್ರೆ ಸಡನ್ ಆಗಿ ಬ್ಲಾಂಕ್. ನೈಟಿನೇ ನಮ್ಮ ನ್ಯಾಷನಲ್ ಕಾಸ್ಟ್ಯೂಮ್ ಆಗೋಯ್ತು. ನಮಗಾರ ನೈಟಿ ಇತ್ತು, ಪಾಪ ಗಂಡು ಮಕ್ಳಿಗೆ ನೈಟಿ ಇದ್ದಿದ್ದಿಲ್ಲ ಅವಾಗ. ಮುಚ್ಚಿದ್ರು ನೋಡ್ರಿ ಅವಾಗ. ಮನೆಯಾಗಿರೋರ್ನ ನಮ್ಮ ನೋಡಿ ಬೇಸರ ಬಂದಿತ್ತು. ಎಂತ ಪರಿಬಳ ಅಲ್ಲ, ಯಾರು ಬರೇ ಮನ್ಯಾಗ ಅದೇ ಗಂಡ ಅದೇ ಮಕ್ಕಳು, ಏನ್ ನೋಡ್ಬೇಕು? ಏನ್ ನಮಗೆ ರಿಕ್ರಿಯೇಷನ್, ಡೆಸ್ಟಿನೇಷನ್ ಅಂದ್ರೆ ಹಾಲು ಮೊಸರು ಮೆಡಿಕಲ್ ಶಾಪ್ 3. ಎಂತ ಬದುಕು ಹೆಂಗಾಗ್ಬಿಟ್ಟಿತ್ತು. ಆ ಟೈಮಲ್ಲಿ ನನಗೆ ಅಮೆರಿಕಾದಿಂದ ಒಂದು ಫೋನ್ ಬಂತ್ರಿ. ಸುಧಾ ಬರ್ಗೂರ್ ಅವ್ರೆ, ನಾ ಬಹಳ ಸಲ ಅಲ್ಲೆಲ್ಲ ಹೋಗಿ ಕಾರ್ಯಕ್ರಮ ಮಾಡಿದ್ದೀನಿ. ನಮ್ಗೆ ಲಾಕ್ಡೌನ್ ತುಂಬಾ ಕಷ್ಟ ಆಗಿದೆ ಅಂದ್ರು. ಸೇಮ್ ಪಿಂಚ್ ಅಂತೆ, ಆಗಲ್ಲ ಆದ್ರೆ ಸೇಮ್ ಪಿಂಚ್ ನಮ್ದು ಅದೇ ಪಾಠ ಅಲ್ಲ. ನಮ್ಗೆ ನೀವೊಂದು ಆನ್ಲೈನ್ ಶೋ ಮಾಡ್ಕೊಡಿ ಅಂದ್ರೆ ಸರ್, ನಾನು ದೇವರಾಣೆ ಅಲ್ಲಿವರೆಗೂ ಆನ್ಲೈನ್ ಮಾಡಿಲ್ಲ. ಮತ್ ನಂಗೆ ಇವತ್ತಿಗೂ ನಾನು ಕಂಪ್ಯೂಟರ್ ಇಲಿಟ್ರೇಟ್. ನಮ್ಗೆ ಏನಿದ್ರು ಲೈವ್ ಆಡಿಯನ್ಸ್ ಮಾತಾಡ್ತೀವಿ ಹೊರತು ನಮ್ಗೆ ಸಿಸ್ಟಮ್ ಮುಂದೆ ಗೊತ್ತಿಲ್ಲ ನನಗೆ. ಆದ್ರೆ ದಟ್ರಿಗೆ ಧೈರ್ಯ ಜಾಸ್ತಿ ಇರುತ್ತೆ. ಮತ್ ನಾನು ಡೆಸ್ಪರೇಟ್ ಆಗಿದ್ದೆ, ಒಂದು ಶೋ ಬೇಕಿತ್ತು ನನಗೆ. ಆಯ್ತಂದೆ, ಮೇಡಮ್ ಎಕ್ಸಾಕ್ಟ್ಲಿ 11:30 ಶೋ ಶುರು ಮಾಡ್ತೀವಿ ಅಂತ. ಇವ್ರು ಹೇಳಿದ್ರಲ್ಲ ಬೆಳಗ್ಗೆ 9:30 ಅಂತ. ಹಂಗೆ 9:30 ಹೇಳಿದ್ದಕ್ಕೆ ನಾವು 1:30 ಟ್ರೈನ್ ಹಿಡಿಬೇಕು ವಾಪಸ್. ನನ್ನ ಮೇಕಪ್ ಇಲ್ಲೇ ಮುಕ್ಕಾಲು ಹೋಯ್ತಾ, ಇಲ್ಲಿ ವಾಪಸ್ ಬರೋಣ. ಸೊ ನಾನೇನ್ ಮಾಡ್ದೆ, 11:30 ಶೋ ಅಂದ್ರು, ಡನ್ ಅಂದೆ. ಆಮೇಲೆ ನನಗೆ ಜ್ಞಾನೋದಯ ಆಯ್ತು ಸರ್. ಅವರಿಗೆ ಬೆಳಗ್ಗೆ 11:30 ಅಂದ್ರ ರಾತ್ರಿ ನನಗೆ 12:45 1 ಗಂಟೆ ಒಪ್ಕೊಂಡಿದ್ದೆ. ಮತ್ತೆ ನಮ್ದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಲ್ಲ, ನಮ್ಮ ಮನೆಗೂ ಪಕ್ಕದ ನಮ್ದು ವಿಲ್ಲಾಗಳಲ್ಲ ರೀ, ನಮ್ಮ ಮನೆಗೂ ಪಕ್ಕದ ಮನೆಗೂ ಏನು ಬಹಳ ಜನ ನೀರ್ ಕುಡ್ಸಕ್ ಬರ್ತಾರೆ. ನಾನ್ ನೀರ್ ಕುಡಿಯಲ್ಲ, ಯಾಕಂದ್ರೆ ಮಂದಿ ಜೋಡಿ ನೀರ್ ಕುಡಿದ್ರೆ ಸುಧಾ ಬರ್ಗೂರಿಗೆ ನೀರ್ ಕುಡಿಸಿದೀವಿ ಅಂತ ಹೇಳ್ಕೋಬಾರ್ದು. ಈಗ ಜಾಡಿ ಒರ್ಸ್ಕೋ ಬಣ್ಣನ ಅಂತ. ಸೊ ನಾನು ಫುಲ್ 12:45 1 ಗಂಟೆ ನನ್ನ ಮಗಳನ್ನ ರಿಕ್ವೆಸ್ಟ್ ಮಾಡಿದೆ. ನಮ್ದು ಒಂದ್ ದೊಡ್ಡ ಕಿಟಕಿ ಇದೆ ನಮ್ಮ ಮನೇಲಿ, ಹಾಲಲ್ಲಿ. ಪಕ್ಕದ ಮನೆಗೂ ನಮ್ಮ ಮನೆಗೂ ಅದೇ ಕಮ್ಯುನಿಕೇಶನ್ ಅಲ್ಲಿ. ಯಾಕಂದ್ರೆ ನಾವು ಕಟ್ಟನ್ ಗಿರಿಟನ್ ಹಾಕಿಲ್ಲ. ನಾವು ಅಂದ್ರೆ ಬಹಳ ಶ್ರೀಮಂತರು ಕಟ್ಟನ್ ಗಿರಿಟನ್ ಹಾಕೊಂಡು ಅವರು ಇರ್ತಾರೆ. ನಾವು ಮಿಡ್ಲ್ ಕ್ಲಾಸ್, ನಮ್ಗೆ ಯಾವಾಗ್ಲೂ ಅದು ಓಪನ್ ವಿಂಡೋ. ಅದು ಯಾರ ನಮ್ಮ ಮನೆಗ್ ಬಂದ್ರೆ, ಅವ್ರ ಮನೆಗ್ ಬಂದ್ರೆ, ಅವ್ರಿಗೆ ಏನಾದ್ರು ಮಾಡಿದ್ರೆ ಆ ಸ್ಮೆಲ್ ಅಲ್ಲೇ, ಆಂಟಿ ಬಜ್ಜಿ ಒಳ್ಳೆ ಸ್ಮೆಲ್ ಬರ್ತಿದೆ ಅಂದ್ರೆ ನಮ್ಮ ಮನೆಗ್ ಬಜ್ಜಿ ಬರುತ್ತೆ. ಅಂದ್ರೆ ಆ ತರದೊಂದು ಕಾರ್ಡಿಯಾಲಿಟಿ ಇಟ್ಕೊಂಡಿದೀವ್ರಿ. ನಮ್ಮ ಮನೆಯಾಗ ಏನಾದ್ರು ಬಂದ್ರೆ ಅವ್ರ ಮನೆಗೆ ಹೋಗುತ್ತೆ. ಆ ತರದ ಒಂದು ದೊಡ್ಡ ವಿಂಡೋ. ಸೊ ನನ್ನ ಮಗಳು ಪಾಪ, ನಾನ್ ನಿನಗ್ ಲ್ಯಾಪ್ಟಾಪ್ ಸೆಟ್ ಮಾಡ್ಕೊಡ್ತೀನಿ, ಆಫ್ ಮಾಡಕ್ ನಿಂಗೆ ಹೆಂಗೂ ಬರಂಗಿಲ್ಲ, ನೀ ಹಾಳು ಮಾಡ್ಬೇಡ, ಆ ಮೇನ್ ಸ್ವಿಚ್ ಒಂದು ಆರಿಸ್ಬಿಡು ಸಾಕು, ನಾ ಹೋಗಿ ಮಕ್ಕೋತೀನಿ ಅಂತ. ಹ್ಞೂ ಅಂದೆ. ನಾ ಹಿಂಗೆ ಚಲೋ ರೆಡಿ ಆಗಿ, ಆನ್ಲೈನ್ ಶೋ ಅಲ್ಲ,
ಮೇಕಪ್ ಅಂತೂ ಬೇಕು, ಏನಂದ್ರೆ ಲಗೇಜ್ ಇಲ್ಲ, ಚೆಕ್ ಇನ್ ಮಾಡಂಗಿಲ್ಲ ಅಷ್ಟೇ. ಚಲೋ ಹಂಗೆ ರೆಡಿ ಆದೆ, ಚಪ್ಪಲಿ ಒಂದಿಲ್ಲ, ಸೀದಾ ಮಾಡಿ ಮೇಲೆ ಹೋದೆ. ನನಗ್ ಸ್ವಲ್ಪ ಕಾನ್ಶಿಯಸ್, ಫಸ್ಟ್ ಟೈಮ್ ಮಾಡ್ತಿದ್ದೀನಿ. ಈಗಾದ್ರೆ ನಿಮ್ಗೆ ರಿಯಾಕ್ಷನ್ ಕಾಣುತ್ತೆ, ಅಲ್ಲಿ ಕಾಣಲ್ಲಲ್ರಿ. ಅಯ್ಯೋ 10-11,000 ಕಿಲೋಮೀಟರ್ ಆಚೆ ಇದಾರೆ, ಕೇಳುತ್ತೋ ಇಲ್ವೋ ಅಂತ ಸ್ವಲ್ಪ ದೊಡ್ಡ ಅಲ್ಲೇ ನಮ್ದು ವಾಯ್ಸೇ ದೊಡ್ಡದು. ಭಾಳ ಜನ ನಿಮ್ ಉತ್ತರ ಕರ್ನಾಟಕದವ್ರು ಹೇಳ್ತಾರೆ, ಮೇಡಮ್ ಅವರ ಮಸ್ತ್ ಇದೆ ರೀ ನಿಮ್ದು ವಾಯ್ಸ್ ಸೂಪರ್ ಅಂತಾರೆ. ಹೂನಪ್ಪ, ಕಂಠ ಸೂಪರ್ ಹೌದ್ರಿ, ಸ್ವಂಟ ಅಗಲಾಗೈತೆ, ಕಂಠ ಒಂದು ಮೇಂಟೈನ್ ಅಂತ ಹೇಳ್ತಾರೆ. ಸೊ ಇಲ್ಲಿ ಸ್ವಲ್ಪ ಜೋರ್ ದನಿಯಲ್ಲೇ ಮಾತಾಡ್ತೇನೆ ನಾನು. ಆ ದನಿಯಲ್ಲಿ ಮಾತಾಡಿದ್ದು ನೆಕ್ಸ್ಟ್ ಡೇ ನಮ್ ಇಡೀ ಏರಿಯಾಗೆ ಕೇಳಿಸಿದ್ರಿ. ಏರಿಯಾನಲ್ಲಿ ಗುಲ್ಲು, ಅಯ್ಯೋ ಪಾಪ ಸುಧಾ ಬರ್ಗೂರ್ ಶೋ ಇಲ್ದೆ ಲೂಸ್ ಆಗ್ಬಿಟ್ಟಿದ್ದಾರೆ. ಪಕ್ಕದ ಮನೆ ಆಂಟಿ ಪ್ರೂಫ್, ಅಯ್ಯೋ ನಾನೇ ನೋಡ್ದೆ ರಾತ್ರಿ 12:30 ರೇಷ್ಮೆ ಸೀರೆ ಉಟ್ಕೊಂಡು ಲಿಪ್ಸ್ಟಿಕ್ ಹಚ್ಕೊಂಡು ಮಾಡಿ ಮೇಲೆ ಹೋಗಿ ಒಬ್ಳೇ ಪಾಪ ಲೈಬ್ರರಿ ನಿಂತಿ. ಅವರಿಗೆ ಲ್ಯಾಪ್ಟಾಪ್ ಕಾಣಿಸಿಲ್ಲ, ನಾ ಕಾಣಿಸಿದ್ದೀನಿ. ಇಡೀ ರೋಡಲ್ಲಿ ಸುದ್ದಿ ಆಯ್ತ್ರಿ. ಆ ಪಕ್ಕದ ಮನೆ ಮುದುಕಿ, ಈ ಕಡೆ ಮನೆ ಒಂದು ಮುದುಕಿ ಐತ್ರಿ, ಮುದುಕಿಯವ್ರು ಬಾಳ್ ಕಾಟ ಕೊಟ್ರು ಅವ್ರು. ಅದು ತನ್ನ ಮೊಮ್ಮಗಂಗೆ ಮೆಣಸಿನಕಾಯಿ ಹಾಕಿ ದೃಷ್ಟಿ ತೆಗೆದ್ಲು. ನಾವೆಲ್ಲ ಕೆಮ್ಮದ್ವಿ, ನಮ್ ಇಡೀ ಏರಿಯಾ ಸೀಲ್ ಡೌನ್ ಮಾಡ್ಬಿಟ್ರು 15 ದಿನ. ಯಾರಿಗೂ ಕೊರೋನಾ ಇಲ್ಲ, ಒಟ್ಟೆಲ್ಲ ಕೆಮ್ಮಿದೀವಿ ಸೀನಿದೀವಿ ಅಂದ್ರು ಮಾಡಿ ಹಚ್ಚಿ ಕೊಟ್ಟ ಶಿಕ್ಷೆ. ಅದನ್ನ ಇತ್ತ ಮೇಲೆ ಬಾಳ್ ನಡೀತು. ಒಟ್ಟು ಹೆಂಗೋ ಡಾಲರ್ಸ್ ಅಲ್ಲಿ ಪೇಮೆಂಟ್ ಬಂತು ಅಂತ ಸಮಾಧಾನ ಮಾಡ್ಕೊಂಡೆ. ನವೆಂಬರ್ ರಾಜ್ಯೋತ್ಸವ ಬಂತ್ರಿ ಸರ್. ಆಗ ವಾಷಿಂಗ್ಟನ್ ಕನ್ನಡದವ್ರು ಕೂಟದವ್ರು ಕೇಳಿದ್ರು, ಇಷ್ಟೊತ್ತಿಗಾಗಲೇ ಪಳಗಿದ್ದೆ, ಹೂ ಅಂದೆ ನಾನು. ಫಸ್ಟ್ ಶೋ ಆಯ್ತು. ಸುಧಾ ಬರ್ಗೂರ್ ಅವ್ರಿ, ನಾವು ನಿಮ್ಗೆ ಹಾಸ್ಯ ರತ್ನ ಅಂತ ಪ್ರಶಸ್ತಿ ಕೊಟ್ಟು ಸನ್ಮಾನ ಇಟ್ಕೊಂಡಿದೀವಿ ಅಂತ. ನಾನು ಮನೆಯಲ್ಲಿದ್ದೀನಿ, ಇವರು ಅಲ್ಲಿ ದುಬೈಯಲ್ಲಿದ್ದಾರೆ, ಮಾಡಿ ಅಂದೆ. ಸಾರಿ, ವಾಷಿಂಗ್ಟನ್. ಅವ್ರು ನಮ್ದೊಂದು ಇದೇ ತರ ಲೈಫ್ ಸೈಜ್ ಒಂದು ಫೋಟೋ ಇಟ್ರು. ಆ ಫೋಟೋ ಒಂದು ಪೇಟ ಹಾಕಿದ್ರು. ಪೇಟ ಹಾಕಿ ಡ್ರೈ ಫ್ರೂಟ್ಸ್, ಚಾಕ್ಲೇಟ್ಸ್, ಅಲ್ಲಿ ಅಮೆರಿಕಾದಲ್ಲಿ ಸ್ವಲ್ಪ ಒಳ್ಳೊಳ್ಳೆ ಚಾಕ್ಲೇಟ್ ಸಿಗ್ತಾವಲ್ರಿ, ಒಂದ್ ದೊಡ್ಡ ಚಾಕ್ಲೇಟ್ಸ್ ಒಂದು ಬೊಕೆ, ಡ್ರೈ ಫ್ರೂಟ್ಸ್ ಎಲ್ಲ ನನ್ ಸುಧಾ ಬರ್ಗೂರ್ ಅವ್ರೆ. ನನ್ನ ಹೊಟ್ಟೆಲ್ ಬೆಂಕಿ ಬಿದ್ದಂಗಾಯ್ತು, ಒಂದು ತಿನ್ನಂಗಿಲ್ಲ. ಒಟ್ಟು ತೋರಿಸ್ತಾರೆ ಇವರು, ಎಲ್ಲ ತೋರಿಸಿದ್ರು, ಅಲ್ಲಿ ಇಟ್ರು. ಆಮೇಲೆ ಒಂದು ಗಂಧದ ಹಾರ ಹಾಕಿದ್ರು ನನ್ನ ಫೋಟೋಗೆ. ಆಮೇಲೆ 2 ಪುಸ್ತಕ ಇಟ್ರು ಅದ್ರ ಮುಂದೆ. ಬರ್ಗೂರ್ ಅವ್ರೆ, ನಮ್ ಸನ್ಮಾನ ಹೇಗ್ ಅನ್ನಿಸ್ತು ಅಂದ್ರು. ಸರ್ ಬಹಳ ಅದ್ಭುತವಾಗಿದ್ರಿ, ಅದ್ರ ಒಂದು ಕೊರತೆ ಕಾಣಿಸ್ತು. ಏನಂದ್ರು, 4 ಊದಿನ ಕಡ್ಡಿ ಹಚ್ಚಿ ಇಟ್ಟಿದ್ರೆ ಪುಣ್ಯತಿಥಿನೇ ಆಗೋಗದಲ್ಲ, ಅದೊಂದು ಯಾಕ್ರಿ ಮಾಡ್ಲಿಲ್ಲ ನೀವು? ಎಲ್ಲ ಚಲೋ ಆಗಿತ್ತು, ಫೋಟೋ ಆಯ್ತು, ಹಾರ ಆಯ್ತು, ಪೇಟ ಆಯ್ತು, ಊದಿನ ಕಡ್ಡಿ ಒಂದೇ ಮಿಸ್ಸಿಂಗ್ ನೋಡ್ರಿ. ಏ ಮೇಡಮ್, ಏನ್ ಕಾಮಿಡಿ ರೀ ನೀವು, ಅದು ಟ್ರಾಜಿಡಿ. ಈ ತರ ನಾನು ಏನ್ ಹೇಳೋ ಪ್ರಯತ್ನ ಮಾಡಿದೆ ಅಂದ್ರೆ, ಜೀವನದಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಯಾರ ಬದುಕಲ್ಲಿ ಇರಲ್ಲ. ಎಂತ ಕೋಟ್ಯಾಧೀಶ್ವರರಾಗ್ಲಿ ಎಲ್ರಿಗೂ ಇರುತ್ತೆ. ಈ ಜಗತ್ತಲ್ಲಿ ಕೋಟ್ಯಾಧೀಶ್ವರ ಆಗ್ಬೇಕು ಅಂತ ಕನ್ಸ್ ಕಟ್ಕೊಂಡವ್ರು ಬಹಳ ಜನ ಇರ್ತಾರೆ, ಆದವ್ರು ಇರ್ಬೋದ್ರಿ. ಅವ್ರನ್ನೇನ್ ಜಗತ್ ನೆನ್ಪಿಟ್ಕೊಳ್ಳಲ್ಲ. ಈ ವರ್ಷ ಅಂಬಾನಿ ಇದ್ರೆ ಮುಂದ್ ವರ್ಷ ಅದಾನಿ ಆಗ್ತಾನೆ, ಇನ್ನೊಂದ್ ವರ್ಷ ಇನ್ನೊಬ್ಬ ಆಗ್ತಾನೆ. ಒಂದ್ ಸಣ್ಣ ಹುಬ್ಳಿ ಶಾಲೆಯಲ್ಲಿ ಒಂದ್ ಮಗು ನಮ್ಮ ಮೇಷ್ಟ್ರು ಪ್ರಶ್ನೆ ಕೇಳ್ತಾರೆ, ಮಗು ನಿಮ್ ತಾತನ ಹೆಸರೇನಂದ್ರ ಗೊತ್ತಿಲ್ರಿ ಅಂತ. ಎಷ್ಟ್ ಮಕ್ಳಿಗೆ ಗೊತ್ತಂದ್ರೆ ಯಾವ್ದೋ 1-2 ಕೈ ಎತ್ತದು. ಯಾಕಂದ್ರೆ ಪಾಪ ಅವು ಅಜ್ಜ ಅಂತಾರೆ, ತಾತ ಅಂತಾರೆ. ತಾತನ ಹೆಸರು ಏನ್ ಗೊತ್ತು? ನರ್ಸರಿ 1ನೇ ಕ್ಲಾಸ್ ಮಕ್ಳವು. ಬ್ಯಾಡ್ ಬಿಡ್ರಪ್ಪ, ಬಾಳ್ ಡಿಫಿಕಲ್ಟ್ ಆಯ್ತಿದ್ದು. ವಿವೇಕಾನಂದನ ಹೆಸರು ಎಷ್ಟು ಮಂದಿ ಗೊತ್ತ ಅನ್ಕೊಳ್ಳೋ ಹೊಸ ಮಂದಿ ಕೈ ಎತ್ತದು. ಅಂಬೇಡ್ಕರ್ ಗೊತ್ತು ಅಂದ್ರು, ಅಬ್ದುಲ್ ಕಲಾಂ ಗೊತ್ತು ಅಂದ್ರು, ಬಸವಣ್ಣ ಗೊತ್ತು ಅಂದ್ರು, ಗಾಂಧೀಜಿ ಗೊತ್ತು ಅಂದ್ರು, ಶರ್ಮಾ ಅಂಕಲ್ ಗೊತ್ತು ಅಂದ್ರು. ಅಲ್ಲ ಮಕ್ಕಳ, ಇವ್ರು ಯಾರೋ ನಿಮ್ಮ ಅಜ್ಜಂದ್ರಲ್ಲ, ಆದ್ರೆ ಇವರೆಲ್ಲರೂ ನಿಮಗ್ ಗೊತ್ತು. ಆದ್ರೆ ನಿಮ್ ಸ್ವಂತ ಅಜ್ಜನ ಹೆಸರು ಯಾಕೆ ಗೊತ್ತಿಲ್ಲ ಅಂದಾಗ, ಸರ್ ಒಂದ್ ಸತ್ಯ ಅರ್ಥ ಆಯ್ತ್ರಿ, ಯಾರು ಸ್ವಾರ್ಥಕ್ಕೆ ಬದುಕ್ತಾರೋ ಅವ್ರನ್ನ ಈ ಸಮಾಜ, ಈ ದೇಶ ಮರೆಯತ್ರಿ. ಯಾರು ದೇಶಕ್ಕೆ ಸಮಾಜಕ್ಕೆ ಅಂತ ಬದುಕ್ತಾರಲ್ರಿ, ಅವ್ರನ್ನ ಮಾತ್ರ ನಾವೊಂದು ಸುಸ್ಥಿರವಾದ ಬದುಕನ್ನ ಎಷ್ಟು ವರ್ಷ ಬದುಕಿದ್ವಿ ಅನ್ನೋಕ್ಕಿಂತ ಎಷ್ಟು ಚೆನ್ನಾಗಿ ಬದುಕಿದ್ವಿ ಅನ್ನೋದೇ ಬಹಳ ಮುಖ್ಯ ನನ್ನ ಪ್ರಕಾರ. ಚೆನ್ನಾಗಿ ಬದುಕೋದು ಅಂದ್ರೆ ಆರೋಗ್ಯಪೂರ್ಣವಾಗಿ ಬದುಕುವಂಥದ್ದು. ಯಾಕೆಂದ್ರೆ ಆ ಆರೋಗ್ಯದ ನಗು ಮುಖದಲ್ಲಿ ಚಿಮ್ಮದಾಗ ಹೊರಗಡೆ ಜಗತ್ತಿಗೆ ಅನ್ಸುತ್ತೆ, ಎಂತ ಸುಂದರವಾದ ಕುಟುಂಬ. ನಿಮ್ ಮನೇಲಿ ಎಷ್ಟು ಬಾತ್ರೂಮ್ ಇದೆ, ಎಷ್ಟು ಬೆಡ್ರೂಮ್ ಇದೆ, ನಿಮ್ ಕಡೆ ಇರೋ ಒಡವೆ ನಕಲಿನೋ ಅಸ್ಲಿನೋ ಮಂದಿಗೆ ಅದು ಬೇಕಿಲ್ಲ ರೀ, ಗೊತ್ತಾಗವಲ್ಲ. ನಿಮ್ ಪಾಕೆಟ್ ಅಲ್ಲಿ ಎಷ್ಟು ರೊಕ್ಕ ಇದೆ ಮಂದಿಗೆ ಗೊತ್ತಿಲ್ಲ, ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಗೊತ್ತಿಲ್ಲ. ಆದ್ರೆ ನಿಮ್ಮ ಮುಖದ ತೇಜಸ್ ನೋಡಿದ್ರೆ ಸಾಕು ಅವ್ರಿಗೆ ಅನಿಸ್ಬೇಕು. ಅವ್ರು ನೋಡಿದ್ರೆ ನೋಡಪ್ಪ, ನಾವು ಕೆಲವು ಸಲ ಹೇಳ್ತೀವಿ ಏನ್ ದೈವಿಕ ಕಳೆ ಗೊತ್ತಾ, ಅವ್ರು ನೋಡಿದ್ರೆ ಕೈ ಮುಗಿಬೇಕು ಅನ್ಸುತ್ತೆ. ಅಂದ್ರೆ ಈ ವ್ಯಕ್ತಿ
ವ್ಯಕ್ತಿತ್ವ ಬರೋದು ಅಂತರಂಗದಿಂದ. ಬಹಿರಂಗದಲ್ಲಿ ಆ ವ್ಯಕ್ತಿತ್ವದ ರಿಫ್ಲೆಕ್ಷನ್ ಕಾಣ್ಬೇಕಂದ್ರೆ ಅಂತರಂಗ ಸ್ವಚ್ಛವಾಗಿರ್ಬೇಕು. ಅದಕ್ಕೆ ಬಹಳ ದೊಡ್ಡ ಕಾಣಿಕೆ ಕೊಡೋಕೆ ಸಾಧ್ಯ ಆಗಿರೋದು ನಮ್ಮ ಯೋಗಕ್ಕೆ. ಹಾಗಾಗಿ ವಿಶ್ವ ಯೋಗ ದಿನ ನನ್ನ ಪ್ರಕಾರ ಬದುಕಲ್ಲಿ ಒಂದು ದಿನದ ಆಚರಣೆಯಾಗಿ ಉಳಿಬಾರ್ದು, ವರ್ಷ ಪೂರ್ತಿ ನಮ್ಮ ಆಚರಣೆಯಾಗಿ ಒಂದು ದಿನದ ಸಾಂಕೇತಿಕ ಸಂಭ್ರಮವಾಗಬೇಕು. ಬಂದಾಗ ಬೇಂದ್ರೆ ಅಜ್ಜನ ಎಲ್ಲ ಸಮಗ್ರವನ್ನು ಕೂಡ ನಾನು ನೋಡ್ತಾ ಬಂದೆ, ಅವರ ಪುಸ್ತಕಗಳು, ಅವ್ರ ಬಗ್ಗೆ. ಬೇಂದ್ರೆ ಅಜ್ಜನ್ಗೆ ಎಂತ ಅಂತಃಕರಣ ಇತ್ತು. ಒಂದು ಘಟನೆ ಬಹುಶಃ ನೀವು ಈ ಭಾಗದವ್ರು ನಮ್ಗಿನ್ ಚೆನ್ನಾಗಿ ಸರ್ ನಿಮ್ಗೆಲ್ಲ ಗೊತ್ತಿರುತ್ತೆ, ಆದ್ರೂ ನಮ್ಮ ಯುವಕರಿಗೋಸ್ಕರ ಹೇಳ್ತಾ ಇದ್ದೀನಿ. ಬೇಂದ್ರೆ ಅಜ್ಜ ಒಂದ್ಸಲ ಹೊರಗೆಲ್ಲೋ ಅಡ್ಡಾಡಕ್ ಹೋದಾಗ ಅವ್ರ ಚಪ್ಲಿ ಕಿತ್ತೋಯ್ತು. ಚಪ್ಲಿ ಕಿತ್ತೋದಾಗ ಈಗಿನವ್ರಾದ್ರೆ ಬೆಂಗಳೂರಲ್ಲಂತೂ ಬೇಂದ್ರೆ ಅಜ್ಜ ಅವನೇನ್ ಮಾಡ್ದ, ತನ್ನ ಕಡೆ ಹಳೆ ಚಪ್ಲಿ ಕೊಟ್ಟು ಇದ್ರ ಮೇಲೆ ಕಾಲು ಇಟ್ಕೊಳ್ರಿ ಅಜ್ಜ ಅಂದ. ಅಜ್ಜ ಹೂ ಅಂತ ಹೇಳಿ ತನ್ನ ಛತ್ರಿ, ಅವ್ರ ಕಡೆ ಯಾವಾಗ್ಲೂ ಕೊಡೆ ಇರ್ತಿತ್ತಲ್ರಿ, ಕೊಡೆ ಬಿಚ್ಚಿ ಹಿಂಗಂದ್ರ. ಆಗ ಅವ್ನ್ ಕೇಳ್ದ, ಎದಕ್ರಿ ಕೊಡೆ ಹಿಡಿತಿದ್ದೀರಾ ಅಂತ. ಅಲ್ಲೋ ಹುಂಬಾ, ನನಗೆ ಕಾಲ್ ಕೈ ನೆಲ ಕಾದೈತೆ ಅಂತ ನೀನ್ ಕೊಡ್ತಿದ್ಯಲ್ಲ, ಇಷ್ಟು ಬಿಸಿಲು ಜಳ ಐತಿ, ನಿನ್ ತಲೆ ಎಷ್ಟು ಕಾದೈತೋ ಏನೋ ಪಾಪ ಹೊಲಿತಿದ್ಯಲ್ಲಪ್ಪ ಅಂದ್ರಂತೆ. ಇದು ಅಂತಃಕರಣ, ಇದು ಮಾನವೀಯತೆ. ಬೇರೆ ಹಾಗಾಗಿ ನೀವು ಉತ್ತರ ಕರ್ನಾಟಕದ ಜನ ಸಂಗೀತ ಆಗ್ಲಿ, ಸಾಹಿತ್ಯ ಆಗ್ಲಿ, ಯಾವ ಕ್ಷೇತ್ರನೇ ತಗೊಳ್ರಿ, ನಿಮಗೆ ಯಾರು, ಯಾಕಂದ್ರೆ ಗಂಡು ಭಾಷೆ, ಗಂಡು ಮೆಟ್ಟಿದ್ದ ನಾಡಿದು. ಅದಕ್ಕೆ ಬಹುಶಃ ಅಣ್ಣವರು ಜಗತ್ತಲ್ಲಿ ಎಲ್ಲೆಲ್ಲೋ ಎಷ್ಟೋ ಸಿನಿಮಾ ಶೂಟಿಂಗ್ ಮಾಡಿದ್ರು, ಆದ್ರೆ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ರೆ ಕನ್ನಡ ನೆಲವ ಮೆಟ್ಟಬೇಕು ಅಂದಿದ್ದು ಹುಬ್ಬಳ್ಳಿ ಮಣ್ಣಿನಲ್ಲಿ. ಅಂತ ತಾಕತ್ತು ಒಂದು ಸಂಭ್ರಮದ ಕ್ಷಣಗಳನ್ನ ನಾನು ತುಂಬಾ ಯಾವ ತಿಳುವಳಿಕೆ ಇಲ್ದೇ ಇರೋಳು, ಸುಮ್ನೆ ಒಂದಷ್ಟು ಜನರನ್ನ ನಗಿಸ್ಕೊಂಡು ಬದುಕು ಕಟ್ಕೊಂಡಿರುವಂತವಳು. ಆದ್ರೆ ನನ್ನ ಹುಟ್ಟಿದ ಹಬ್ಬಕ್ಕೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸಿಕ್ಕಿದ್ದು ನನ್ನ ಬದುಕಿನ ಬಹಳ ದೊಡ್ಡ ಸೌಭಾಗ್ಯ ಅಂತ ನಾನು ಭಾವಿಸ್ತಾ, ನನ್ಗೆ ಗಡಿಯಾರ ನೋಡ್ಕೊಂಡು ಮಾತಾಡೋ ಅಭ್ಯಾಸ ನನಗಿಲ್ಲ. ಮೇಷ್ಟ್ರುಗಳಿಗೆ ಸಾಧಾರಣ ಇರಲ್ಲ, ಅವ್ರಿಗೆ ಗಂಟೆ ಹೊಡೆದ್ರೇನೆ ಪಾಠ ನಿಲ್ಸೋದು. ಆದ್ರೆ ಇವತ್ತು ಅನಿವಾರ್ಯ, ಟೈಮ್ ನೋಡ್ತಾ ಇದ್ದೆ ನಾನು, ಮತ್ತೆ ಟ್ರೈನ್ ಮಿಸ್ ಆಗ್ಬಾರ್ದು. ಮನೆಯಲ್ಲಿ ಸ್ವಲ್ಪ ಅನಾರೋಗ್ಯ ಪೀಡಿತರಾದ ನನ್ನ ಪತಿ ಇದ್ದಾರೆ, ಅವರು ಇವತ್ತು ಹೆಂಡತಿಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. 30 ವರ್ಷ ನನ್ನ ಗಂಡ ನೋಡ್ಕೊಂಡು ನಾನು ಅವ್ರ ಮೇಲೆ ಏನೇ ಜೋಕ್ ಮಾಡಿರ್ಬೋದು, ಆದ್ರೆ ಬರೀ ಸುಧಾ ಆಗಿದ್ದ ನನ್ನ ಸುಧಾ ಬರ್ಗೂರ್ ಮಾಡಿ ಜಗತ್ತಿಗೆ ಪರಿಚಯ ಮಾಡಿಕೊಟ್ಟಂತದ್ದು ನನ್ನ ಜೊತೆಗೆ ನಿಂತವರು ನನ್ನ ಹೆಮ್ಮೆಯ ಪತಿ ಜೈ. ಅವ್ರ ಜೊತೆಗೆ ಸಾಯಂಕಾಲ ನಾನು ಮನೆಯಲ್ಲಿರ್ಬೇಕು, ಸಂಭ್ರಮಿಸ್ಬೇಕು ಅನ್ನೋ ಆಸೆ ಇದ್ದಿದ್ರಿಂದ ನಮ್ ಸೋಮಶೇಖರ್ ಸರ್ ಬಹಳ ಹೇಳಿದ್ರು, ಬೇಡ ಮೇಡಮ್ ಇರಿ, ಇಲ್ಲೆಲ್ಲ ಹುಬ್ಳಿಯಲ್ಲಿ ಬಹಳ ಅಡ್ಡಾಡ್ಬೋದು, ನೀವು ಆಮೇಲೆ ನಿಧಾನಕ್ಕೆ ಹೋಗ್ರಿ ಅಂತ. ಇವತ್ತು ಈ ಪ್ರಸಂಗಕ್ಕೋಸ್ಕರ, ಜೊತೆಗೆ ಅವ್ರಿಗೆ ಸ್ವಲ್ಪ ಅನಾರೋಗ್ಯ ಇರೋದ್ರಿಂದ ಬಹಳ ಹೊತ್ತು ನಾನು ಅವ್ರನ್ನ ಬಿಟ್ಟಿರಕ್ ಆಗದೆ ಇರೋ ಪರಿಸ್ಥಿತಿಲಿ ಇದ್ದೀನಿ. ಆದ್ರೆ ಒಂದು ನಂಬಿಕೆ, ಲಿಂಬಿಕೈ ಸರ್, ವರ್ಷದಲ್ಲಿ 6 ತಿಂಗಳು ನಾವು ಜಯದೇವದಲ್ಲಿ ಇರ್ತೀವಿ. ನಾನೇ ನಿಮ್ಗೆ ಹೇಳಿದೆ, ಎಷ್ಟೋ ಸಲ ನನ್ ಗಂಡ ICU ಇದ್ದಾಗ ಹೋಗಿ ನಾ ಪ್ರೋಗ್ರಾಮ್ ಮಾಡಿ ಬರ್ತೀನಿ. ಪ್ರತಿ ಸಲ ಡಾಕ್ಟರ್ ಹೇಳಿರ್ತಾರೆ, ಮೇಡಮ್ ನಾವ್ ಯಾವ ಗ್ಯಾರಂಟಿ ಕೊಡಕ್ ಆಗಲ್ಲ ಅಂತ. ನನ್ಗಿರೋ ಭರವಸೆ ನಮ್ ಕನ್ನಡದ ಜನರ ಆಶೀರ್ವಾದ ನನ್ನ ನೆತ್ತಿ ಮೇಲಿದೆ, ಅದು ನನ್ನ ಕುಟುಂಬ ಕಾಪಾಡ್ತೀನಿ. ಆ ವಿಶ್ವಾಸದಿಂದನೇ ಇವತ್ತು ಈ ಕಾರ್ಯಕ್ರಮ ಬಂದಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ, ಎಲ್ಲ ಹಿರಿಯರಿದ್ದೀರಾ, ಸ್ಟೂಡೆಂಟ್ಸ್ ಇದ್ದೀರಾ, ಪ್ರಾಧ್ಯಾಪಕರಿದ್ದೀರಾ, ನಾನ್ ಟೀಚಿಂಗ್ ಸ್ಟಾಫ್ ಇದ್ದೀರಾ, ITI ಸ್ಟೂಡೆಂಟ್ಸ್ ಅಂಡ್ ಸ್ಟಾಫ್ ಇದ್ದೀರಾ, ಎಲ್ಲರಿಗೂ ಕೂಡ ನನ್ನ ಮಾತನ್ನ ತುಂಬಾ ಪ್ರೀತಿಯಿಂದ, ಮಮತೆಯಿಂದ ಕೇಳಿದ್ದಕ್ಕೆ, ಸುಧಾ ಬರ್ಗೂರ್ನ ಮನೆ ಮಗಳು ಅಂತ ಸಾಕಿದ್ದಕ್ಕೆ ನಾನು ಏನಿತ್ತು ಜನ್ಮದಲ್ಲಿ ಏನಿತ್ತು ಋಣಿಯೋ ನಾನು ತಿಳಿದು ನೋಡಿದರೆ ಬಾಳು ಎಂಬುದು ಇದು ಋಣದ ರತ್ನ ಗಣಿಯೋ. ನಮಸ್ಕಾರ, ಶುಭವಾಗಲಿ. ಧನ್ಯವಾದಗಳು ಮ್ಯಾಮ್. ವೇದಿಕೆ ಮೇಲಿರುವ ಗಣ್ಯರೆಲ್ಲರೂ ನಮ್ಮ ಮುಖ್ಯ ಅತಿಥಿಗಳಾದ ಶ್ರೀಮತಿ ಸುಧಾ ಬರಗೂರ್ ಮ್ಯಾಮ್ ಅವರನ್ನು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಲೈಟಿಂಗ್ ಲ್ಯಾಂಪ್ ಬೇಡ. ಲೈಟಿಂಗ್ ದ ಲ್ಯಾಂಪ್ ಬೇಡ. ಜಾಯಿನ್. ಲೈಟಿಂಗ್ ದ ಲ್ಯಾಂಪ್.
ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ವತಿಯಿಂದ ನಿಮಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಮ್ಯಾಮ್.